ನಿಮ್ಮದೇ ಫ್ಯಾಕ್ಟರಿ ಇರೋದ್ರಿಂದ ಇಷ್ಟು ಕಡಿಮೆ ರೇಟಿಗೆ ಬರ್ತಾ ಇದೆ. ಓಕೆ, ಅದೇ ನೀವು ಇವಾಗ ಕಾರ್ಪೊರೇಟರ್ ಕರ್ಕೊಬಂದು ಈಗ ವಾಲ್ಗೆಲ್ಲ ಡ್ಯಾಮೇಜ್ ಮಾಡ್ಕೊಂಡು ಗೋಡೆ ಓಡಿಸಿ ಎಲ್ಲ ಮಾಡಿಸ್ಬೇಕು ಅಂದ್ರೆ ರಿಸ್ಕ್ ಆಗುತ್ತೆ. ಓಕೆ, ಕಾಸ್ಟ್ ವೈಸ್ ಹೋಲಿಸ್ಕೊಂಡ್ರೆ ಬೇರೆಯವರಿಗೆ ಇವರಿಗೆ ಬೆಸ್ಟ್ ಅಂಡ್ ಬೆಸ್ಟ್ ಪ್ರೈಸ್ ಸರ್. ಓಕೆ, ನಮ್ಮ ಹತ್ರ ಯಾಕೆ ಮಾಡಿಸ್ಬೇಕು ಅಂದ್ರೆ ಒಂದು ಬಂದ್ಬಿಟ್ಟು ಪ್ರೈಸ್. ಓಕೆ, ಸೊ ನಿಮಗೆ ಪ್ರೈಸ್ ನಾನು ಕೊಡೋ ಪ್ರೈಸ್ ಬೆಂಗಳೂರಲ್ಲಿ ಕೊಡೋಕ್ಕಾಗಲ್ಲ. ಮುಂದೆ ಇನ್ನೊಬ್ರಿಗೂ ನಾವು ಹೇಳೋಂಗೆ ನಾವು ಆ ಥರ ಮಾಡ್ಕೊಟ್ಟಿದ್ದಾರೆ. ಓಕೆ, ಆ ಥರ ಯಾವುದೇ ಥರ ಆದಂಥ ಬ್ಯಾಡ್ ಇನ್ಫಾರ್ಮೇಷನ್ ಇಲ್ಲ. ಆಲ್ ಓವರ್ ಕರ್ನಾಟಕನೂ ಮಾಡ್ತೀವಿ, ತಮಿಳ್ನಾಡು ಮಾಡ್ತೀವಿ, ಆಂಧ್ರ ಪ್ರದೇಶ ಮಾಡ್ತೀವಿ. ಓಕೆ, ಆಲ್ ಓವರ್ ಕರ್ನಾಟಕ ಎಲ್ಲಿ ಬೇಕಾದ್ರೆ ಆಲ್ ಓವರ್ ಸೌತ್ ಎಲ್ಲ ಮಾಡ್ತೀವಿ. ನಾವು ಬಂದ್ಬಿಟ್ಟು 2.5 ಲ್ಯಾಕಿಂದ ಸ್ಟಾರ್ಟ್ ಆಗುತ್ತೆ. ನಮ್ಮ ಮಾಮೂಲಿ ಕಾರ್ಪೆಂಟ್ರು ಮಾಡೋದಕ್ಕೂ ಇವ್ರು ಮಾಡೋದಕ್ಕೂ ಸಖತ್ ಡಿಫ್ರೆಂಟ್ ಇರುತ್ತೆ. ಓಕೆ, ಯಾಕೆಂದ್ರೆ ಇವ್ರು ಫ್ಯಾಕ್ಟ್ರಿ ಗೋಡೌನಿಂದ ರೆಡಿ ಆಗಿ ಬಂದು ಹಂಗೆ ಫಿಕ್ಸ್ ಮಾಡಿ ರಿಮೂವಬಲ್ ಮಾಡ್ಬೋದು, ಫಿಕ್ಸ್ ಮಾಡ್ಬೋದು. ಬೇಕಾದ್ರೆ ನಮ್ಮ ಬೇರೆ ಕಡೆ ಮನೆ ಚೇಂಜ್ ಮಾಡಿದ್ರೆ ಆ ಕಡೆ ಹೋಗಿ ನಾವು ರಿಮೂವ್ ಮಾಡ್ಕೊಂಡು ಅಲ್ಲಿ ಫಿಕ್ಸ್ ಮಾಡ್ಕೋಬಹುದು. ಆ ತರ ಕ್ವಾಲಿಟಿ ಚೆನ್ನಾಗಿದೆ. ಕಸ್ಟಮರ್ ಏನ್ ಮಾಡ್ತಾರೆ, ನಮಗೆ ಈ ಹ್ಯಾಂಡಲ್ಸ್ ಇರೋದೆಲ್ಲ ಕಾಣಿಸೋದು ಬೇಡ, ಸೊ ಒಳಗಿಂದನೇ ಹಂಗೆ ಆಕ್ಸೆಸ್ ಆಗೋ ತರ ಇರಬೇಕು ಅಂತ ಕೇಳಿದಾಗ ನಾವೇನ್ ಮಾಡ್ತೀವಿ, ಒಳಗೆ ಪುಷ್ ಡಬಲ್ ಮೆಕ್ಯಾನಿಸಮ್ ಕೊಟ್ಬಿಟ್ಟು ಈ ತರ ಪುಷ್ ಡಬಲ್ ಮಾಡ್ಕೋಬಹುದು. ಬಂದಿರೋ ಗೆಸ್ಟ್ ಕೂಡ ಚೆನ್ನಾಗಿ ಬಂದಿದೆ, ಚೆನ್ನಾಗಿದೆ ಔಟ್ಲುಕ್. ನೀವೇ ಹೇಳಿ ಮಾಡಿಸಿದ್ದ ಅಂತ ಕೇಳಿ ನಾವು ಹೇಳಿದ್ದೇನು ಇಲ್ಲ, ಅವ್ರಿಗೆ ಹೇಳ್ದೋ ನಮ್ಗೆ ಯಾವುದು ಚೆನ್ನಾಗಿಲ್ಲ, ನಮ್ಗೆ ಯಾವ ಥರ ನಮ್ಗೆ ಐಡಿಯಾ ಇಲ್ಲ, ನಿಮ್ಗೆ ಏನು ಅನ್ಸುತ್ತೋ ಅದು ಮಾಡಿ ಅಂತ ಹೇಳ್ದೋ ಮಾಡಿಕೊಟ್ರು. ಬರೀ ಕಿಚನ್ ಮಾಡಿಸ್ಬಿಟ್ಟು ಇವಾಗ ಟೈಲ್ಸ್ ಬೇರೆ ಹತ್ರ ಮಾಡಿಸ್ಬೇಕು, ಗ್ರಾನೈಟ್ ಬೇರೆ ಹತ್ರ ಮಾಡಿಸ್ಬೇಕು, ಅಥವಾ ವಾಲ್ ಪೇಪರ್ ಬೇರೆ ಹತ್ರ ಮಾಡಿಸ್ಬೇಕು ಅಂತದೇನಿಲ್ಲ. ನಮ್ದು ಹೆಂಗೆ ಅಂದ್ರೆ ಎಲ್ಲ ಒಂದೇ ಕಡೆ. ಇದರಲ್ಲಿ ಹಳೆ ಡಿಸೈನ್ಸ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಹ್ಯಾಂಡಲ್ಸ್ ಕೊಡ್ತಾರೆ, ಇಲ್ಲಿ ಹಿಂಗೆ 2 ಹ್ಯಾಂಡಲ್ ಕೊಡ್ತಾರೆ. ಸೊ ಅದೆಲ್ಲ ಓಲ್ಡ್ ಡಿಸೈನ್ ಆಯ್ತು, ಟ್ರೆಂಡಿಗೆ ತಕ್ಕನಂಗೆ ಇರಬೇಕಂದ್ರೆ ನಮಗೆ ಹ್ಯಾಂಡಲ್ಸ್ ಕಾಣಿಸ್ಲೇಬಾರ್ದು, ಬಟ್ ಒಳಗೆ ಹ್ಯಾಂಡಲ್ಸ್ ಇರಬೇಕು. ಇದೇನಾಗುತ್ತೆ ಅಂದ್ರೆ ನಮಗೆ ಸೊ ಒಳಗೆ ಹಿಂಗಿರುತ್ತೆ. ಸೊ ಓಪನ್ ಮಾಡ್ಬೇಕಂದ್ರೆ ಜಸ್ಟ್ ಹಿಂಗ್ ಪುಲ್ ಮಾಡಿದ್ರೆ ಸಾಕು, ನಮ್ಗೆ ಇದು ಓಪನ್ ಆಗುತ್ತೆ. ಕಾರ್ನರ್ ಸ್ಪೇಸ್ ನ ಜಾಸ್ತಿ ಯೂಸ್ ಮಾಡಲ್ಲ. ಸೊ ನಾವೇನ್ ಮಾಡ್ತೀವಿ ಅಂತಂದ್ರೆ ಅದಕ್ಕೆ ಮ್ಯಾಜಿಕ್ ಕಾರ್ನರ್, ಎಸ್ ಕಾರ್ನರ್ ಅನ್ನೋದೆಲ್ಲ ಯೂಸ್ ಮಾಡ್ಕೋಬಹುದು. ಸೊ ಈ ತರ ನೀವು ಯೂಸ್ ಮಾಡ್ಕೋಬಹುದು. ಸೊ ಇದ್ರೊಳಗೆ ಇಟ್ಕೊಂಡು ಸ್ಟೋರ್ ಮಾಡ್ಕೊಂಡು ನೀವೇನ್ ಮಾಡ್ಬೋದು, ಜಸ್ಟ್ ಒಳಗೆ ಅಂತ ಹೇಳಿದ್ರೆ ನೀವು ಅದನ್ನ ಆಕ್ಸೆಸ್ ಮಾಡೋ ತರ ಇರುತ್ತೆ. ನಿಮ್ಗೆ ಆ ಕಾರ್ನರ್ ಸ್ಪೇಸ್ ಅನ್ನೋದು ಏನಾಗುತ್ತೆ ಅಂದ್ರೆ ಯೂಸ್ ಆಗುತ್ತೆ ನಿಮಗೆ. ನಾವು ಹೇಳಿದ ಡೇಟಿಗೆ ನಿಮ್ಗೆ ಪ್ರಾಜೆಕ್ಟ್ ಮುಗಿಸ್ಕೊಟ್ಟಿಲ್ಲ ಅಂದ್ರೆ ನಮ್ಮ ಕಡೆಯಿಂದ 500 ರೂಪಾಯಿ ಅನ್ನೋದು ನಿಮಗೆ ನಾನು ಪರ್ ಡೇ ಪೆನಾಲ್ಟಿ ತರ ನಿಮ್ಗೆ ನಾನು ಇದು ಮಾಡ್ಕೊಡ್ತೀನಿ. ನಾನು ಆಮೇಲೆ ಟೈಲ್ಸ್ ವರ್ಕ್ ಮಾಡ್ಕೊಡ್ಬೇಕು, ಗ್ರಾನೈಟ್ ಟಾಪ್ ಇನ್ಸ್ಟಾಲೇಷನ್ ಮಾಡ್ಕೊಡ್ಬೇಕು, ಇವೆಲ್ಲ ನಮ್ದ್ರಲ್ಲಿ ಬರುತ್ತೆ. ಓಕೆ, ಪ್ರತಿಯೊಂದು ಕೂಡ ಮಾಡ್ಕೊಡ್ತೀವಿ. ಎಲ್ಲ ನಮ್ದು ಹೆಂಗೆ ಅಂದ್ರೆ ನೀವು ಜಸ್ಟ್ ಬರೀ ಕಿಚನ್ ಮಾಡಿಸ್ಬಿಟ್ಟು ಇವಾಗ ಟೈಲ್ಸ್ ಬೇರೆ ಹತ್ರ ಮಾಡಿಸ್ಬೇಕು, ಗ್ರಾನೈಟ್ ಬೇರೆ ಹತ್ರ ಮಾಡಿಸ್ಬೇಕು, ಅಥವಾ ವಾಲ್ ಪೇಪರ್ ಬೇರೆ ಹತ್ರ ಮಾಡಿಸ್ಬೇಕು ಅಂತದೇನಿಲ್ಲ. ನಮ್ದು ಹೆಂಗೆ ಅಂದ್ರೆ ಎಲ್ಲ ಒಂದೇ ಕಡೆ. ಫ್ರೆಂಡ್ಸ್, ನಮ್ಮ ಜೊತೆಗ GRD ಇಂಟೀರಿಯರ್ಸ್ನ ಗೌತಮ್ ಸರ್ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ಮೊದಲಾಗಿ ನಮ್ಮ ವೀಕ್ಷಕರಿಗೆ ನಿಮ್ಮ ಕಂಪ್ನಿ ಬಗ್ಗೆ ತಿಳಿಸ್ಕೊಟ್ಬಿಡಿ ಸರ್. ಸರ್, ನಮ್ಮ ಹೆಸರು ಗೌತಮ್ ಅಂತ. ಸೊ ನಮ್ಮ ಕಂಪ್ನಿ ನೇಮ್ ಬಂದ್ಬಿಟ್ಟು GRD ಇಂಟೀರಿಯರ್ಸ್ ಅಂತ ಕಂಪ್ನಿ ನೇಮು. ಓಕೆ. ಸೊ ನಾವು ಏನೇನು ಮಾಡ್ತೀವಿ ಅಂತಂದ್ರೆ ಮಾಡ್ಲರ್ ಫರ್ನಿಚರ್ಸ್ ಎಲ್ಲ ಮಾಡ್ತೀವಿ. ಲೈಕ್ ಕಿಚನ್ ಇರ್ಬೋದು, ವಾರ್ಡ್ರೋಬರ್ ಇರ್ಬೋದು, ಮತ್ತೆ A to Z ಲೈಕ್ ವಾಲ್ ಪೇಪರ್ ಇಂದ ಹಿಡಿದು ಕೆಳಗೆ ಫ್ಲೋರಿಂಗ್ ಹಾಕೋದ್ರಿಂದ ಹಿಡಿದು ನಮ್ದು ಕಿಚನ್, ವಾರ್ಡ್ರೋಬು, ಹಾಲ್ ಸೀಲಿಂಗು, ಅದಕ್ಕೆ ಲೈಟಿಂಗ್ಸು, ಮತ್ತೆ ಕಿಚನ್ ಕೆಳಗೆ ಲೈಟಿಂಗ್ಸ್, ಒಳಗೆ ಲೈಟಿಂಗ್ಸು, ಸೊ ಎಲ್ಲ ರೀತಿ ಕೆಲಸ ಮಾಡ್ತೀವಿ. ಪ್ರತಿಯೊಂದು ಮಾಡ್ತೀರಾ? ಯಾವೆಲ್ಲ ಮೆಟೀರಿಯಲ್ಸ್ನ ಯೂಸ್ ಮಾಡ್ತೀರಾ? ಸೊ ನಮ್ದು ಬಂದ್ಬಿಟ್ಟು ಪ್ಲೈ ಯೂಸ್ ಮಾಡ್ತೀವಿ, ಕಿಚನ್ಗೆ ಬಂದ್ಬಿಟ್ಟು BWP ಯೂಸ್ ಮಾಡ್ತೀವಿ, ಮತ್ತೆ ವಾರ್ಡ್ರೋಬ್ ಬಂದ್ಬಿಟ್ಟು MR ಯೂಸ್ ಮಾಡ್ತೀವಿ. ಕಿಚನ್ಗೆ ಏನಕ್ಕೆ BW ಯೂಸ್ ಮಾಡ್ತೀವಿ ಅಂತಂದ್ರೆ ನಮ್ದು ಜಾಸ್ತಿ ವೆಟ್ ಏರಿಯಾ ಅದು. ಸೊ ವೆಟ್ ಏರಿಯಾದಲ್ಲಿ ನಾವು ಯಾವ ತರ ಯೂಸ್ ಮಾಡ್ಬೇಕಂದ್ರೆ ಸ್ವಲ್ಪ ಹೈ ಕ್ವಾಲಿಟಿ ಯೂಸ್ ಮಾಡ್ಬೇಕಾಗುತ್ತೆ. BWP ಅಂತಂದ್ರೆ ಅರ್ಥ ನಮಗೆ ಬಾಯ್ಲಿಂಗ್ ವಾಟರ್ ಪ್ರೂಫ್ ಅಂತ ಅರ್ಥ. ಸೊ MR ಅಂತಂದ್ರೆ ನಮಗೆ ಮಾಯ್ಚರ್ ರೆಸಿಸ್ಟೆನ್ಸ್ ಅಂತ ಅರ್ಥ. ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ ನಮಗೆ ಅದು ವೆಟ್ ಏರಿಯಾ ಇರೋದ್ರಿಂದ ನಾವು ಸ್ವಲ್ಪ ಹೈ ಕ್ವಾಲಿಟಿ ಯೂಸ್ ಮಾಡ್ಬೇಕಾಗುತ್ತೆ. ನಮ್ದು ಬಂದ್ಬಿಟ್ಟು ಲಾಂಗ್ ಲಾಸ್ಟಿಂಗ್ ಆಗಿ ಇರಬೇಕು ಅನ್ಕೊಂಡಿದ್ವಿ ಕಂಪ್ನಿಲಿ. ಇವಾಗ ಲಾಂಗ್ ಲಾಸ್ಟಿಂಗ್ ಆಗಿ ಇರಬೇಕು ಅಂತ ನಮ್ಗೆ ಅದೇ ತರನೇ ಮೆಟೀರಿಯಲ್ಸ್ ಯೂಸ್ ಮಾಡ್ಬೇಕಾಗುತ್ತೆ. ಇವಾಗ ನಮ್ಮ ಕಂಪ್ನಿಯಲ್ಲಿ ಏನ್ ಮಾಡ್ತೀವಿ ಅಂದ್ರೆ 10 years ವಾರಂಟಿ ಕೊಡ್ತೀವಿ. ಇವಾಗ 10 years ವಾರಂಟಿ ಕೊಡ್ತಿದೀವಿ ಅಂತಂದ್ರೆ ನಾವೇನ್ ಮಾಡ್ಬೇಕಾಗುತ್ತೆ, ಅದ್ರ ತರ ಮೆಟೀರಿಯಲ್ ಯೂಸ್ ಮಾಡ್ಬೇಕಾಗುತ್ತೆ. ಇವಾಗ ನಾವು ಯಾವ್ದೋ ನಾರ್ಮಲ್ ಚೀಪ್ ಅಂಡ್ ಕ್ವಾಲಿಟಿ ಮೆಟೀರಿಯಲ್ ಯೂಸ್ ಮಾಡಿ ನಾವು ದುಡ್ಡು ಮಾಡಬೇಕು ಅನ್ನೋ ಇದಿಲ್ಲ ನಮಗೆ. ಏನಂದ್ರೆ ಕ್ವಾಲಿಟಿ ಕೊಡಬೇಕು. ಸೊ ಕ್ವಾಲಿಟಿ ಜೊತೆ ನಾವು ಅದ್ರ ಜೊತೆ ಅರ್ನಿಂಗ್ ಮಾಡಬೇಕು, ಕಸ್ಟಮರ್ಗೂ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು ಅನ್ನೋ ಪರ್ಪಸ್ ಅಲ್ಲಿ ಮಾಡ್ತಾ ಇದ್ದೀವಿ. ಓಕೆ. ಈಗ 10 year ವಾರಂಟಿನ ಯಾವ್ದಕ್ಕೆಲ್ಲ ಕೊಡ್ತಾ ಇದ್ದಾರೆ? ಸೊ ನಮ್ದು ಬಂದ್ಬಿಟ್ಟು ಪ್ಲೈ ಲ್ಯಾಮಿನೇಟ್ಗೆ 10 years ವಾರಂಟಿ ಇರುತ್ತೆ. ಹಾರ್ಡ್ವೇರ್ ಯಾವ್ದು ಚೂಸ್ ಮಾಡ್ತಾರೋ ಅದ್ರ ಮೇಲೆ ಅದ್ರ ವಾರಂಟಿ ಅನ್ನೋದು ಬರುತ್ತೆ. ಓಕೆ. ಈಗ ತುಂಬಾ ಜನ ವಿಡಿಯೋ ಶೂಟ್ಗೆ ಹೋದಾಗ ಬರೀ ಬೆಂಗಳೂರು ಅಂದ್ರೆ ಬೆಂಗಳೂರು ಮಾತ್ರ ಮಾಡ್ತಾರೆ. ನೀವು ಬೆಂಗಳೂರು ಮಾತ್ರ ಮಾಡ್ತೀರಾ ಅಥವಾ ಕರ್ನಾಟಕ ಎಲ್ಲ? ಇಲ್ಲ, ನಮ್ದು ಆಲ್ ಓವರ್ ಕರ್ನಾಟಕನೂ ಮಾಡ್ತೀವಿ, ತಮಿಳ್ನಾಡು ಮಾಡ್ತೀವಿ, ಆಂಧ್ರ ಪ್ರದೇಶ ಮಾಡ್ತೀವಿ. ಓಕೆ. ಆಲ್ ಓವರ್ ಕರ್ನಾಟಕ ಎಲ್ಲಿ ಬೇಕಾದ್ರೆ, ಆಲ್ ಓವರ್ ಸೌತ್ ಎಲ್ಲ ಮಾಡ್ತೀವಿ. ಬೆಂಗಳೂರಲ್ಲಿ ನಾವೇನ್ ಮಾಡ್ತೀವಿ, ಬೆಂಗಳೂರಲ್ಲಿ ಇವಾಗ ಏನಂದ್ರೆ ಟ್ರಾನ್ಸ್ಪೋರ್ಟೇಷನ್ ಆಡ್ ಆಗಲ್ಲ ನಿಮ್ಗೆ. ಲೆಟ್ಸ್ ನಾವು ಇವಾಗ ಬೇರೆ ಕಡೆ ಎಲ್ಲರೂ ಗೋಕರ್ಣ, ಶಿವಮೊಗ್ಗ ಆ ಸೈಡ್ ಎಲ್ಲರೂ ಮಾಡ್ತಿದೀವಿ ಅಂತಂದ್ರೆ ಅದಕ್ಕೆ ಏನ್ ಬರುತ್ತೆ, ಟ್ರಾನ್ಸ್ಪೋರ್ಟೇಷನ್ ಒಂದು ಆಡ್ ಮಾಡ್ತೀವಿ ಅಷ್ಟೇ, ಬೇರೆ ಏನೇನು ಆಡ್ ಮಾಡಲ್ಲ ನಾವು. ಓಕೆ. ಈಗ ಕಾಸ್ಟ್ ವೈಸ್ ಎಷ್ಟರಿಂದ ಶುರು ಆಗುತ್ತೆ? ನಮ್ದು ಬಂದ್ಬಿಟ್ಟು 2.5 ಲ್ಯಾಕಿಂದ ಸ್ಟಾರ್ಟ್ ಆಗುತ್ತೆ. ಇವಾಗ ನಮ್ಗೆ ಹೆಂಗೆ ಅಂತಂದ್ರೆ ಇವಾಗ ಸಪೋಸ್ ಒಂದು 2 BHK ತಗೊಳ್ಳಿ. ಇವಾಗ 2 BHK ನಮ್ಗೆ ಏನಾಗುತ್ತೆ ಅಂದ್ರೆ 2.5 ಲ್ಯಾಕು ಮಾಡ್ಬೋದು, 10 lakh 20 lakhs ಮಾಡ್ಬೋದು. ನಾವು ಯಾವ ರೀತಿ ಮೆಟೀರಿಯಲ್ ಚೂಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಮತ್ತೆ ಯಾವ ತರ ಡಿಸೈನ್ ಮಾಡ್ಸ್ಕೊಂತೀವಿ ಅನ್ನೋದು ಡಿಪೆಂಡ್ ಆಗುತ್ತೆ. ಲೆಟ್ಸ್ ನಾವು ಜಸ್ಟ್ ಒಂದು ಬೇಸಿಕ್ ಕಾನ್ಸೆಪ್ಟ್ ಅಲ್ಲಿ ಮಾಡೋಣ ಅಂತ ನೋಡಿದ್ರೆ ಜಸ್ಟ್ ಬೇಸಿಕ್ ಅಂತಂದ್ರೆ ನಿಮ್ಗೆ ಬೇಸಿಕ್ ನಮ್ದು 2.5 ಲ್ಯಾಕ್ ಇಂದ ನಿಮ್ದು ಸ್ಟಾರ್ಟ್ ಆಗುತ್ತೆ. 2.5 ಲ್ಯಾಕ್ ಏನೆಲ್ಲ ಮಾಡ್ಕೊಡ್ತೀವಿ? ಸೊ ನಮ್ದು ಬಂದ್ಬಿಟ್ಟು ಕಿಚನ್ ಬರುತ್ತೆ, ಒಂದು 7 feet by 5 feet ಕಿಚನ್ ಒಂದು ಮಾಡ್ಕೊಡ್ತೀವಿ. ವಾರ್ಡ್ರೋಬ್ ಬಂದ್ಬಿಟ್ಟು ಒಂದು 4 feet by 8 feet ಒಂದು ವಾರ್ಡ್ರೋಬ್ ಮಾಡ್ಕೊಡ್ತೀವಿ. ಸೊ 2 ವಾರ್ಡ್ರೋಬ್ ಅದೇ ಸೈಜ್ ಅಲ್ಲೇ ಬರುತ್ತೆ ನಿಮಗೆ. ಒಂದು TV ಯೂನಿಟ್ 6 feet ಒಂದು TV ಯೂನಿಟ್ ಮಾಡ್ಕೊಡ್ತೀವಿ. ಒಂದು TV ಯೂನಿಟ್ ಬರುತ್ತೆ, ವಾರ್ಡ್ರೋಬ್ ಬರುತ್ತೆ, ಎರಡು ವಾರ್ಡ್ರೋಬ್ ಬರುತ್ತೆ ನಿಮಗೆ, ಒಂದು ಕಿಚನ್ ಯೂನಿಟ್ ಬರುತ್ತೆ, ಆಮೇಲೆ TV ಯೂನಿಟ್ ಒಂದು ಬರುತ್ತೆ. ಓಕೆ. ಅದ್ರ ಮೇಲೆ ಅವ್ರೇನಾದ್ರು ವಾಲ್ ಪೇಪರ್ಸ್ ಬೇಕು, ವುಡನ್ ಫ್ಲೋರಿಂಗ್ ಬೇಕು, ನಮ್ದ್ರಲ್ಲಿ
ನಮ್ದ್ರಲ್ಲಿ ಏನಂದ್ರೆ ಎ ಟು ಝೆಡ್ ಎಲ್ಲ ಸಿಗುತ್ತೆ ನಿಮ್ಗೆ. ಹೈಲೈಟರ್ಸ್ ಬೇಕು, ಆಮೇಲೆ ಟೈಲ್ಸ್ ವರ್ಕ್ ಮಾಡ್ಕೊಡ್ಬೇಕು, ಗ್ರಾನೈಟ್ ಟಾಪ್ ಇನ್ಸ್ಟಾಲೇಷನ್ ಮಾಡ್ಕೊಡ್ಬೇಕು, ಇವೆಲ್ಲ ನಮ್ದ್ರಲ್ಲಿ ಬರುತ್ತೆ. ಪ್ರತಿಯೊಂದು ಕೂಡ ಮಾಡ್ಕೊಡ್ತಾರೆ ಎಲ್ಲ ನಮ್ದು. ಹೆಂಗೆ ಆದ್ರೆ ನೀವು ಜಸ್ಟ್ ಬರೀ ಕಿಚನ್ ಮಾಡಿಸ್ಬಿಟ್ಟು ಇವಾಗ ಟೈಲ್ಸ್ ಬೇರೆ ಹತ್ರ ಮಾಡಿಸ್ಬೇಕು, ಗ್ರಾನೈಟ್ ಬೇರೆ ಹತ್ರ ಮಾಡಿಸ್ಬೇಕು, ಅಥವಾ ವಾಲ್ ಪೇಪರ್ ಬೇರೆ ಹತ್ರ ಮಾಡಿಸ್ಬೇಕು ಅಂತದೇನಿಲ್ಲ. ನಮ್ದು ಹೆಂಗೆ ಅಂದ್ರೆ ಎಲ್ಲ ಒಂದೇ ಕಡೆ. ಸೊ ನೀವು ಒಂದ್ಸಲ ನಾವು ಇಷ್ಟಂತ ಪ್ರೆಸೆಂಟ್ ನಾವು ಫಸ್ಟ್ ನಿಮ್ಗೆ ಕೊಟೇಶನ್ ಅನ್ನೋದು ಕೊಡ್ತೀವಿ. ಲೆಟ್ಸ್ ಅದು ನಿಮ್ಗೆ ಓಕೆ ಆಯ್ತು ಅಂದ್ರೆ ನಾವೇನ್ ಮಾಡ್ತೀವಿ ಅಂತಂದ್ರೆ, ಸೊ ನಮ್ ಕಡೆಯಿಂದ ಎಲ್ಲ ಎ ಟು ಝೆಡ್. ನೀವು 10 ಜನ 10 ಕಡೆ ಹೋಗಿ ವಿಚಾರಿಸಬೇಕು ಅನ್ನೋದೇನಿಲ್ಲ. ಒಂದ್ ಕಡೆ ಕೊಡ್ತೀರಾ, ಒಂದ್ ಕಡೆಯಿಂದನೇ ನಿಮ್ಗೆಲ್ಲ ಫಿನಿಶಿಂಗ್ ಮಾಡ್ಕೊಂಡ್ ಬರ್ತೀವಿ. ಎಷ್ಟು ದಿನದಲ್ಲಿ ಕಂಪ್ಲೀಟ್ ಮಾಡ್ಕೊಡ್ತೀರಾ ಸರ್? ನಮ್ದು ಇವಾಗ ಇಂಟೀರಿಯರ್ ಹೆಂಗೆ ಅಂತಂದ್ರೆ ನಾವು ಬೇಸ್ಡ್ ಆನ್ ಡಿಸೈನ್ ಮೇಲೆ ಡಿಪೆಂಡ್ ಆಗುತ್ತೆ, ಎಷ್ಟು BHK ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಲೆಟ್ಸ್ 2 BHK ಅಂದ್ರೆ ನಮ್ದು ಏನಾಗುತ್ತೆ ಆಫ್ಟರ್ ಡಿಸೈನ್ ಕನ್ಫರ್ಮೇಶನ್. ಸೊ ಏನಕ್ಕೆ ಡಿಸೈನ್ ಕನ್ಫರ್ಮೇಶನ್ಗೆ ಕ್ಲೈಂಟ್ಸ್ ಟೈಮ್ ತಗೊಂತಾರೆ. ಲೆಟ್ಸ್ ಇವಾಗ ಅವ್ರು ಕನ್ಫರ್ಮೇಶನ್ ಆದ್ಮೇಲೆ ನಾವೇನ್ ಮಾಡ್ತೀವಿ ಅಂದ್ರೆ ಮಿನಿಮಮ್ ಒಂದು 30 to 40 days ಅಲ್ಲಿ ನಾವು ಅದನ್ನ ಇನ್ಸ್ಟಾಲೇಷನ್ ಅನ್ನು ಮಾಡ್ಕೊಡ್ತೀವಿ. ಲೆಟ್ಸ್ ನಮ್ದು ಡೂಪ್ಲೆಕ್ಸ್ ಅಂತಂದ್ರೆ ಡೂಪ್ಲೆಕ್ಸ್ ಎಲ್ಲ ಏನಾಗುತ್ತೆ ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ನಾವೇನ್ ಮಾಡ್ತೀವಿ, ನಿಮ್ಗೆ ಡಿಸೈನ್ ಇನಿಷಿಯೇಟ್ ಆಗಿದ ತಕ್ಷಣ ಇಷ್ಟು ಟೆಂಟೇಟಿವ್ ಡೇಟ್ ಅನ್ನೋದು ಕೊಡ್ತೀವಿ. ಸೊ ಆ ಡೇಟ್ ಅಲ್ಲಿ ನಾವು ಅದನ್ನ ಮುಗಿಸ್ಕೊಡ್ತೀವಿ ಅನ್ನೋದ್ರ ಡೇಟ್ಸ್ ಅನ್ನೋದು ಕೊಡ್ತೀವಿ. ನಮ್ಮ ವೀಕ್ಷಕರು ಯಾವ್ದಾದ್ರು ಆಫರ್ನ ಕೊಡ್ತೀರಾ ಸರಿಯಾಗಿ? ಸೊ ನಿಮ್ ಕಡೆಯಿಂದ ಬಂದ್ರೆ, ಇವಾಗ ಲೆಟ್ಸ್ ನಿಮ್ ಕಡೆಯಿಂದ ಬಂದ್ರೆ ನಾವೇನ್ ಮಾಡ್ತೀವಿ ಅಂತಂದ್ರೆ, ನಾವು ಒಂದು ಹ್ಯಾಂಡ್ ಔಟ್ ಡೇಟ್ ಅನ್ನೋದು ಕೊಟ್ಟಿರ್ತೀವಿ. ಈ ಹ್ಯಾಂಡ್ ಔಟ್ ಡೇಟ್ ಮೀರಿ ನಾವೇನಾರು ಲೆಟ್ಸ್ ಒಂದು ವಾರ, 1-2 ವಾರ ಏನಾದ್ರು ಮುಂದಕ್ಕೆ ಹಾಕಿದ್ರೆ ಪ್ರತಿದಿನ ನಿಮ್ಗೆ 500 ರೂಪಾಯಿ ಅನ್ನೋದು ನಾವು ಪೆನಾಲ್ಟಿಯಾಗಿ ನಾವು ನಿಮಗೆ ಕೊಡ್ತೀವಿ. ಓಕೆ, ನೀವು ಹೇಳಿದ ಡೇಟಿಗೆ ಕೊಡಲ್ಲ ಅಂದ್ರೆ ನಾವು ಹೇಳಿದ ಡೇಟಿಗೆ ನಿಮ್ಗೆ ಪ್ರಾಜೆಕ್ಟ್ ಮುಗಿಸ್ಕೊಟ್ಟಿಲ್ಲ ಅಂದ್ರೆ ನಮ್ಮ ಕಡೆಯಿಂದ 500 ರೂಪಾಯಿ ಅನ್ನೋದು ನಿಮಗೆ ನಾನು ಪರ್ ಡೇ ಪೆನಾಲ್ಟಿ ತರ ನಿಮ್ಗೆ ನಾನು ಇದು ಮಾಡ್ಕೊಡ್ತೀನಿ. ನಾನು ಕೊಡ್ತೀರಾ ಅಲ್ವಾ? ಕೊಡ್ತೀವಿ. ಓಕೆ ಸರ್, ಈಗ ನಮ್ಮ ವೀಕ್ಷಕರು ಬೇರೆ ಕಡೆ ಯಾರು ಹೋಗ್ಬೋದಲ್ಲ, ನಿಮ್ಮ ಹತ್ರ ಯಾಕೆ ಇಂಟೀರಿಯರ್ನ ಮಾಡಿಸ್ಬೇಕು ಸರ್? ನಮ್ಮ ಹತ್ರ ಯಾಕೆ ಮಾಡಿಸ್ಬೇಕು ಅಂದ್ರೆ, ಒಂದು ಬಂದ್ಬಿಟ್ಟು ಪ್ರೈಸ್. ಓಕೆ, ಸೊ ನಿಮಗೆ ಪ್ರೈಸ್ ನಾನು ಕೊಡೋ ಪ್ರೈಸ್ ಬೆಂಗಳೂರಲ್ಲಿ ಕೊಡೋಕ್ಕಾಗಲ್ಲ. ಏನಕ್ಕೆ, ನೀವು ಒಬ್ರು ಮ್ಯಾನ್ಯಲ್ ಕಾರ್ಪೆಂಟರ್ ಹತ್ರ ಹೋಗ್ಬಿಟ್ಟು ಮಾಡಿಸಿದ್ರೆ ನಿಮ್ಗೆ ಎಷ್ಟು ಖರ್ಚಾಗುತ್ತೋ ಅಷ್ಟು ಖರ್ಚು ನಾನು ನಮ್ಮ ಮಾಡಲರ್ ಆಗಿ ಮಾಡ್ಕೊಡ್ತಾ ಇದ್ದೀನಿ. ಇವಾಗ ಮ್ಯಾನ್ಯುವಲ್ ಮಾಡಿಸಿದಾಗ ನಿಮ್ಗೆ ಏನಾಗುತ್ತೆ, ಅಲ್ಲೆಲ್ಲಿ ಬಬಲ್ಸ್ ಬಂದ್ಬಿಡೋದು, ಫಿನಿಶಿಂಗ್ ಪ್ರಾಪರ್ ಆಗಿ ಬರ್ದೇ ಇರೋದು, ಶಾರ್ಪ್ ಎಡ್ಜಸ್ ಬರೋದು, ಇಂಥವೆಲ್ಲ ಬರ್ತವೆ. ನಮ್ಮ ಫ್ಯಾಕ್ಟರಿ ಮಾಡಿಸಿದಾಗ ನಿಮ್ಗೆ ಏನಾಗುತ್ತೆ ಅವೆಲ್ಲ ಅವಾಯ್ಡ್ ಆಗುತ್ತೆ, ಪ್ಲಸ್ ನಿಮಗೆ ಪ್ರಾಪರ್ ಫಿನಿಶಿಂಗ್ ಅಲ್ಲಿ ಬರುತ್ತೆ. ಸೊ ಅಂತವೆಲ್ಲ ನಿಮ್ಗೆ ಏನು ಪ್ರಾಬ್ಲಮ್ಸ್ ಇಲ್ಲದೆ ಆರಾಮಾಗಿ ಮಾಡ್ಕೊಡ್ಬೋದು. ಅಷ್ಟು ಕಡಿಮೆಗೆ ಮಾಡ್ಕೊಡ್ತೀರಾ ಅಂದ್ರೆ ಕ್ವಾಲಿಟಿ ಏನಾದ್ರು ಇದಾಗುತ್ತೆ? ಕ್ವಾಲಿಟಿಯಲ್ಲಿ ನಾವು ಕಾಂಪ್ರೋ ಆಗಲ್ಲ. ರೀಸನ್ ಏನು ಅಂತಂದ್ರೆ, ಇವಾಗ 10 years ವಾರಂಟಿ ಕೊಡ್ತಿದೀವಿ ಅಂದ್ರೆ ಅದ್ರ ಪ್ರಕಾರ ಮೆಟೀರಿಯಲ್ ಆಗ್ಬೇಕಾಗತ್ತೆ. ಸೊ ನಮ್ದು ನಿಮ್ಗೆ ಪ್ಲೈದು ತೋರಿಸ್ಕೊಡ್ತೀನಿ, ನಮ್ದು ಯಾವ ತರ ಬರುತ್ತೆ ಅನ್ನೋದು ತೋರಿಸ್ಕೊಡ್ತೀನಿ. ಫ್ಯಾಕ್ಟರಿ ಫಿನಿಶಿಂಗ್ ಹೆಂಗಾಗುತ್ತೆ ಅದನ್ನು ನಿಮ್ಗೆ ತೋರಿಸ್ಕೊಡ್ತೀನಿ. ಅದ್ರ ಬೇಸ್ಡ್ ನಿಮ್ದೇ ಫ್ಯಾಕ್ಟರಿ ಇರೋದ್ರಿಂದ ಎಷ್ಟು ಕಡಿಮೆ ರೇಟ್, ಇಷ್ಟು ಕಡಿಮೆ ರೇಟಿಗೆ ಬರ್ತಾ ಇದೆ. ಹೌದು. ಈಗ ಸ್ಕ್ವೇರ್ ಫೀಟ್ಗೆ ಕಾಸ್ಟ್ ವೈಸ್ ಎಷ್ಟಿದೆ ಸರ್? ಈಗ ಸ್ಕ್ವೇರ್ ಫೀಟ್ ಹೆಂಗೆ ಅಂತಂದ್ರೆ, ನಮ್ದು ಅವ್ರು ಯಾವ ರೀತಿ ಮೆಟೀರಿಯಲ್ ಚೂಸ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬೇಸಿಕ್ ಲ್ಯಾಮಿನೇಟ್ಸ್ ಅಂದ್ರೆ ನಮಗೆ ಇವಾಗ 550 ಇಂದ ನಮ್ದು ಸ್ಕ್ವೇರ್ ಫೀಟ್ ಅನ್ನೋ ಚಾರ್ಜ್ ಆಗುತ್ತೆ. ಈಗ ಒಂದು ಟಿವಿ ಯೂನಿಟ್ ಬ್ಯಾಕ್ ಪೆನಲ್ಗೆ ನಾವೇನ್ ಮಾಡ್ತೀವಿ, ಪರ್ ಸ್ಕ್ವೇರ್ ಫೀಟ್ ನಾವು 550 rupees ಅಂತ ಚಾರ್ಜ್ ಮಾಡ್ತೀವಿ. ಆ ತರ ಪರ್ ಸ್ಕ್ವೇರ್ ಫೀಟ್ಗೆ 550 ಇಂದ ಚಾರ್ಜ್ ಆಗುತ್ತೆ. ಅವ್ರು ಯಾವ ತರ ಚೂಸ್ ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿ ನಾವು ಸ್ಕ್ವೇರ್ ಫೀಟ್ ಅನ್ನೋ ಚಾರ್ಜ್ ಆಗುತ್ತೆ. ಓಕೆ, ಈಗ ಪ್ಲೇವುಡ್ ಇಂಟೀರಿಯರ್ನ ಮಾಡಿಸೋದ್ರಿಂದ ಅಡ್ವಾಂಟೇಜ್ಗಳು ಏನಿದೆ? ಸೊ ನಿಮ್ಗೆ ಪ್ಲೇವುಡ್ ಇಂಟೀರಿಯರ್ ಮಾಡಿಸೋದ್ರಿಂದ ಏನು ಅಡ್ವಾಂಟೇಜ್ ಅಂತಂದ್ರೆ, ಓಕೆ ಇವಾಗ ನೋಡಿ, ಈಗ ನಿಮ್ಗೆ ಏನಾಗುತ್ತೆ, ಈ ಪ್ರಾಪರ್ ಫಿನಿಶಿಂಗ್ ಇದೆಯಲ್ವಾ, ಓಕೆ, ಈ ತರ ಎಲ್ಲ ಪ್ರಾಪರ್ ಫಿನಿಶ್ ಆಗಿ ಬರುತ್ತೆ ನಿಮಗೆ. ಇವಾಗ ಇದರಲ್ಲೇ ನೋಡಿ ನಾವೇನ್ ಮಾಡ್ತೀವಿ ಅಂತಂದ್ರೆ, ಇವಾಗ ಕಾರ್ಪೆಂಟ್ರಿಗೆ ಏನಾಗುತ್ತೆ ಅಂದ್ರೆ, ಈ ಫ್ರಂಟ್ ಸೈಡು ಇದು ನಾವೇನ್ ಮಾಡಿದ್ವಿ 2mm ಯೂಸ್ ಮಾಡಿದೀವಿ. ಓಕೆ, ನಿಮಗೆ ಇದು ನೋಡಿ ಈ ಸ್ಮೂತ್ ಫಿನಿಶ್ ಬರುತ್ತೆ, ಅದಕ್ಕೆ ನಿಮಗೆ ಹಾರ್ಡ್ ಅನ್ಸಲ್ಲ. ಓಕೆ, ಅದೇ ನಿಮಗೆ ಇವಾಗ ಕಾರ್ಪೆಂಟರ್ ಹತ್ರ ಮಾಡಿಸಿದಾಗ ಏನಾಗುತ್ತೆ, ನಿಮಗೆ ಇದು ಶಾರ್ಪ್ ಇರುತ್ತೆ. ಅಂದ್ರೆ ಅವ್ರು ಏನ್ ಮಾಡಕ್ಕಾಗತ್ತೆ ಅಂದ್ರೆ, ಈ ಇದರಲ್ಲಿ ಎಡ್ಜ್ ಬ್ಯಾಂಡಿಂಗ್ ಅಲ್ಲಿ 3 types ಬರುತ್ತೆ. ಓಕೆ, 0.5mm ಬರುತ್ತೆ, 8mm ಬರುತ್ತೆ, 2mm ಅಂತ ಬರುತ್ತೆ. ಸೊ ಇವಾಗ ಏನಾಗುತ್ತೆ ಅಂದ್ರೆ, ನಾವು 2mm ಯೂಸ್ ಮಾಡ್ತೀವಿ. ನಿಮ್ಗೆ ಈ ತರ 2mm ಬೆಂಗಳೂರಲ್ಲಿ 80% ಕಂಪನಿಗಳು ಯಾರು ಮಾಡಲ್ಲ. ಓಕೆ, ಸೊ ನಾವು ಮಾಡ್ತೀವಿ. ಏನಕ್ಕೆ, ನಮಗೆ ಫಿನಿಶಿಂಗ್ ಬೇಕು. ಸೊ ಫಿನಿಶಿಂಗ್ ಬೇಕು, ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಬೇಕು. ಇವಾಗ ಕಾರ್ಪೆಂಟರ್ ಏನ್ ಮಾಡ್ತಾರೆ ಅಂತಂದ್ರೆ, ಇವಾಗ ಅವರಿಗೆ ಈ 2mm ಫಿನಿಶಿಂಗ್ ಮಾಡಕ್ಕಾಗಲ್ಲ, ಕೈಯಲ್ಲಿ ಮಾಡಕ್ಕಾಗಲ್ಲ, ಇದೆಲ್ಲ ಫ್ಯಾಕ್ಟ್ರಿಯಲ್ಲೇ ಆಗ್ಬೇಕಾಗತ್ತೆ. ಸೊ ಕೈಯಲ್ಲಿ ಮಾಡಕ್ಕಾಗಲ್ಲ ಅಂದಾಗ ಏನಾಗುತ್ತೆ ನಿಮಗೆ, ಕಾರ್ಪೆಂಟರ್ಗೆ ಇವಾಗ ನೋಡಿ ಇದು ನಮಗೆ ಶಾರ್ಪ್ ಎಡ್ಜ್ ಬರ್ತಾ ಇದೆ. ಸೊ ಈ ಶಾರ್ಪ್ ಎಡ್ಜ್ ಕಾರ್ಪೆಂಟರ್ ಇದನ್ನು ಫ್ರಂಟ್ ಅಲ್ಲಿ ಹಾಕೊಂತಾರೆ. ಸೊ ಹಾಕೊಂಡಾಗ ಏನಾಗುತ್ತೆ, ಅವ್ರಿಗೆ ಶಾರ್ಪ್ ಎಡ್ಜ್ ಬರುತ್ತೆ. ಸೊ ನಮ್ದು ಹಿಂಗೆ ಅಂತಂದ್ರೆ ಫ್ರಂಟ್ ಸೈಡ್ 2mm ಕೊಡ್ತೀವಿ. ಈ ಕಾರ್ಪೆಂಟ್ರು ಇವಾಗ ಇದನ್ನ ಹಿಂಗ್ ಫಿಕ್ಸ್ ಮಾಡ್ತೀವಿ ಅಂತಂದ್ರೆ, ಇಲ್ಲಿ ಏನು ಕಾಣಲ್ಲ ಅಂದ್ಬಿಟ್ಟು ಏನ್ ಮಾಡ್ತಾರೆ, ಎಡ್ಜ್ ಬ್ಯಾಂಡಿಂಗ್ ಆಗದೆ ಇರೋದು ಅವೆಲ್ಲ ಮಾಡ್ತಾರೆ. ನಮ್ದು ಹೆಂಗೆ ಅಂದ್ರೆ, ಪ್ರಾಪರ್ ಎಲ್ಲ ಕಡೆ ಎಡ್ಜ್ ಬ್ಯಾಂಡಿಂಗ್ ಆಗ್ಬಿಟ್ಟು ಬರುತ್ತೆ. ಪ್ರಾಪರ್ ಆಗಿ ಎಲ್ಲ ಕಡೆ ಎಡ್ಜ್ ಬ್ಯಾಂಡಿಂಗ್ ಆಗಿ ಬರೋದ್ರಿಂದ ಸೊ ಈ ತರ ಫಿನಿಶಿಂಗು ನೀವು ನಮ್ಮಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇದು ಹೆಂಗೆ ಅಂದ್ರೆ, ಫ್ರಂಟ್ ಸೈಡ್ ಇಂದ ನಮ್ಗೆ ಈ 2mm ಕೊಡೋದೇ ಆಗ್ಲಿ, ಇವಾಗ ಹಿಂದ್ಗಡೆ ಬಂದ್ಬಿಟ್ಟು ನಮ್ಗೇನು ಕಾಣ್ತಿಲ್ಲ. ಹಿಂದ್ಗಡೆ ಏನು ಕಾಣ್ತಿಲ್ಲ ಅಂತ ಪರ್ಪಸ್ಗೆ ಏನ್ ಮಾಡ್ತಾರೆ, ಕಾರ್ಪೆಂಟರ್ಗಳು ಲ್ಯಾಮಿನೇಟ್ ಆಗದೆ ಇರ್ಬೋದು, ಅವೆಲ್ಲ ಮಾಡ್ತಾರೆ. ಅವಾಗ ಏನಾಗುತ್ತೆ, ಈ ಟರ್ಮೈಟ್ಸ್ ಅಟ್ಯಾಕ್ಟ್ ಆಗೋದು ಅವೆಲ್ಲ ಇರುತ್ತೆ. ನಮ್ದ್ರಲ್ಲಿ ಹೆಂಗೆ ಅಂದ್ರೆ, ಹಿಂದ್ಗಡೆ ನಾವು ಅದನ್ನ ಮಾಡಿದ್ರು ಕಾಣಿಲ್ಲ ಅಂದ್ರೂ ನಮ್ಗೆ ಏನ್ ಮಾಡ್ತೀವಿ, ನಾವು ಎಡ್ಜ್ ಬ್ಯಾಂಡಿಂಗ್ ಹಾಕೋದೇ ಆಗ್ಲಿ, ಲ್ಯಾಮಿನೇಟ್ ಹಾಕೋದೇ ಆಗ್ಲಿ ಅವೆಲ್ಲ ಮಾಡ್ತೀವಿ. ಸೊ ಈ ತರ ಫಿನಿಶಿಂಗ್ ವೈಸ್ ನಾವು ಕಾಂಪ್ರೋ ಆಗಲ್ಲ. ಸೊ ಫಿನಿಶಿಂಗ್ ಕೊಡ್ತೀವಿ, ಪ್ಲಸ್ ನಿಮ್ಗೆ ಬಜೆಟ್ ಫ್ರೆಂಡ್ಲಿ ಆಗಿ ಮಾಡ್ಕೊಡ್ತೀವಿ. ಸೊ ಆ ತರ ಇರುತ್ತೆ, ಆ ಡಿಫರೆನ್ಸ್ ನಿಮ್ಗೆ ಸಿಗುತ್ತೆ. ಓಕೆ, ಇಲ್ಲಿ ಡೆಮೋಲ್ಲಿ ಇಟ್ಟಿದ್ರಲ್ಲ, ಏನೆಲ್ಲ ಮಾಡಿರ ಅಂತ ತಿಳಿಸ್ಕೊಡಿ. ಸೊ ನಮ್ಮ ಡೆಮೋಲ್ ಬಂದ್ಬಿಟ್ಟು ನಿಮ್ಗೆ ವಾರ್ಡ್ರೋಬ್ ಇದೆ. ಸೊ ವಾರ್ಡ್ರೋಬ್ ಬಂದ್ಬಿಟ್ಟು ಇದನ್ನ ನಾವೇನ್ ಮಾಡಿದೀವಿ, ಸ್ಲೈಡಿಂಗ್ ತರದ್ ಮಾಡಿದೀವಿ. ಓಕೆ, ಸೊ ಇದು ಬಂದ್ಬಿಟ್ಟು ಅಲ್ಯೂಮಿನಿಯಂ ಶಟರ್ ಅಲ್ಲಿ ಮಾಡಿದೀವಿ ಇದನ್ನ, ಗ್ಲಾಸು. ಸೊ ಇದು ಬಂದ್ಬಿಟ್ಟು ಡ್ರಾವರ್ ಟೈಪು. ಓಕೆ, ಸೊ ಇದೆಲ್ಲ ನಿಮಗೆ ಶೆಲ್ಫ್, ಅಡ್ಜಸ್ಟಬಲ್ ಶೆಲ್ಫ್ ತರ ಕೊಟ್ಟಿದ್ದೀವಿ. ಇಲ್ಲೊಂದು ಓಪನ್ ಯೂನಿಟ್ ಮಾಡಿದೀವಿ, ಒಳಗೆ ಲೈಟಿಂಗ್ಸ್ ಕೊಟ್ಟಿದ್ದೀವಿ. ಸೊ ದಟ್ ಕಸ್ಟಮರ್ಗೆ ಒಂದು ಸಿಗುತ್ತೆ, ಒಂದು ಐಡಿಯಾ ಸಿಗುತ್ತೆ.
ನೆಕ್ಸ್ಟ್ ಇದ್ರ ಲೈಟಿಂಗು ಕೂಡ ಮಾಡಿದಿರಲ್ವಾ? ಹೌದೌದು, ಲೈಟಿಂಗ್ಸ್ ಎಲ್ಲ ಮಾಡಿದ್ದೀವಿ. ಓಕೆ. ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಸ್ಲೈಡಿಂಗ್ ಎರಡು ಕಡೆ ಇರುತ್ತಲ್ಲ? ಎರಡು ಕಡೆ ಸ್ಲೈಡಿಂಗ್ ಇರುತ್ತೆ ನಿಮಗೆ. ಓಕೆ. ಸೊ ಇಲ್ಲಿ ಬಂದು ನಮಗೆ ಲಾಕರ್ ಡೋರ್ ಅನ್ನೋ ತರ ಕೊಟ್ಟಿರ್ತೀವಿ. ಸೊ ಇದು ನಮ್ಮ ಡೆಮೋಲ್ ಮಾಡ್ಕೊಂಡಿದ್ದೀವಿ. ಕಸ್ಟಮರ್ ಡಿಸೈನ್ ಮೇಲೆ ನಾವು ಅದನ್ನ ಮಾಡ್ಕೊಡ್ತೀವಿ. ಸೊ ಇದು ಬಂದ್ಬಿಟ್ಟು ಡ್ರಾವರ್ ಟೈಪ್ ಇರುತ್ತೆ. ಓಕೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಕಿಚನ್ ಅಲ್ಲಿ ಬಂದ್ರೆ ನಾವು ಇದು ಆರೋನೆಟ್ ಅನ್ನೋ ತರ ಮಾಡ್ಕೊಂಡಿದೀವಿ. ಸೊ ಆರೋನೆಟ್ಗೆ ಏನಂದ್ರೆ ಬಾಟಮ್ ಬರಲ್ಲ, ಏನಕ್ಕೆ ನಮಗೆ ಆ ಟ್ಯಾಪ್ ಎಲ್ಲ ಬರೋದ್ರಿಂದ ನಾವು ಬಾಟಮ್ ಅನ್ನೋದು ಕೊಡಲ್ಲ. ಸೊ ಇದೆಲ್ಲ ವಾಲ್ ಕ್ಯಾಬಿನೆಟ್ ಥೀಮ್. ನಾವೇನಂದ್ರೆ ಹಳೆ ಡಿಸೈನ್ಸ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಹ್ಯಾಂಡಲ್ಸ್ ಕೊಡ್ತಾರೆ, ಇಲ್ಲಿ ಹಿಂಗೆ ಎರಡು ಹ್ಯಾಂಡಲ್ ಕೊಡ್ತಾರೆ. ಸೊ ಅದೆಲ್ಲ ಓಲ್ಡ್ ಡಿಸೈನ್ ಆಯ್ತು, ಟ್ರೆಂಡಿಗೆ ತಕ್ಕನಂಗೆ ಇರಬೇಕಂದ್ರೆ ನಮಗೆ ಹ್ಯಾಂಡಲ್ಸ್ ಕಾಣಿಸ್ಲೇಬಾರ್ದು, ಬಟ್ ಒಳಗೆ ಹ್ಯಾಂಡಲ್ಸ್ ಇರಬೇಕು. ಇದೇನಾಗುತ್ತೆ ಅಂದ್ರೆ ನಮಗೆ ಸೊ ಒಳಗೆ ಹೇಗಿರುತ್ತೆ, ಸೊ ಓಪನ್ ಮಾಡ್ಬೇಕಂದ್ರೆ ಜಸ್ಟ್ ಹಿಂಗ್ ಪುಲ್ ಮಾಡಿದ್ರೆ ಸಾಕು ನಮ್ಗೆ ಇದು ಓಪನ್ ಆಗತ್ತೆ. ಸೊ ಈ ತರ ಮಾಡ್ಕೊಳ್ಳೋದು. ಆಮೇಲೆ ಅಲ್ಯೂಮಿನಿಯಂ ಶಟರ್ಸ್ ಕೊಟ್ಟಿರ್ತೀವಿ. ಸೊ ಡಿಸೈನ್ ಪರ್ಪಸ್ ಅಂತ ಕೊಟ್ಟಿರ್ತೀವಿ. ಓಕೆ. ಸೊ ಇದೆಲ್ಲ ನಿಮಗೆ ಇದನ್ನ ಹೆಂಗೆ ಅಂದ್ರೆ ಈ ಕಡೆನೂ ಆಕ್ಸೆಸ್ ಮಾಡ್ಬೋದು, ಹಿಂಗೂ ಆಕ್ಸೆಸ್ ಮಾಡ್ಬೋದು. ಸೊ ಇದು ಸ್ಪೈಸ್ ರ್ಯಾಕ್ ಅಂತ ಕೊಟ್ಟಿದ್ದೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಕ್ಯಾಬಿನೆಟ್ ಕೊಟ್ಟಿದ್ದೀವಿ. ಕ್ಯಾಬಿನೆಟ್ ಒಳಗೆ ಶೆಲ್ಫ್ ಅನ್ನೋದು ಕೊಡ್ತೀವಿ ನಾವು. ಸೊ ಅಡ್ಜಸ್ಟಬಲ್, ನೀವು ಎಲ್ಲಿಗೆ ಬೇಕಾದ್ರೂ ಅದನ್ನ ಇದು ಮಾಡ್ಕೊಳ್ಳೋ ತರ ಮಾಡ್ಕೋಬಹುದು. ಇದು ಬಂದ್ಬಿಟ್ಟು ಚಿಮ್ನಿ ಸ್ಪೇಸ್. ಇಲ್ಲಿ ಬಂದ್ಬಿಟ್ಟು ಟ್ಯಾಂಡಮ್ಸ್ ಕೊಟ್ಟಿದ್ದೀವಿ. ಸೊ ಇವೆಲ್ಲ ನಿಮ್ಗೆ ಏನಂತಂದ್ರೆ ಟ್ಯಾಂಡಮ್ಸ್. ಓಕೆ. ಸೊ ಇವೆಲ್ಲ ಏನಾಗುತ್ತೆ ನಮಗೆ ಟ್ಯಾಂಡಮ್ಸ್ ತರ ಕೊಟ್ಟಿದ್ದೀವಿ. ಸೊ ಇವಾಗ ಕಸ್ಟಮರು ಬೇಸಿಕ್ ರಿಕ್ವೈರ್ಮೆಂಟ್ಸ್ 2.5 ಲ್ಯಾಕ್ ಅಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಜಸ್ಟ್ ಬೇಸಿಕ್ ಕೊಟ್ಟಿರ್ತೀವಿ. ನೀವು ಈ ತರ ಟ್ಯಾಂಡಮ್ಸ್ ಎಲ್ಲ ಬೇಕು, ಜಾಸ್ತಿ ಟ್ಯಾಂಡಮ್ಸ್ಗಳು ಬೇಕು ಅಂದ್ರೆ ಆ ಟ್ಯಾಂಡಮ್ಸ್ ಏನ್ ಚಾರ್ಜಸ್ ಬರುತ್ತೆ ಅದು ನಿಮಗೆ ಅಡಿಷನಲ್ ಆಗುತ್ತೆ. ಓಕೆ. ಸೊ ಇದು ಬಂದ್ಬಿಟ್ಟು ಕಟ್ಲರಿ ಪ್ಲೇನ್ ತಾಲಿ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಕೊಟ್ಟಿರ್ತೀವಿ. ಇಲ್ಲಿ ಪ್ಲೇಟ್ಸ್ ಇಟ್ಕೊಳ್ಳೋದೇ ಇರ್ಬೋದು, ಅವೆಲ್ಲ ಕೊಟ್ಟಿರ್ತೀವಿ. ಈ ಕಾರ್ನರ್ ಸ್ಪೇಸ್ ನ ಜಾಸ್ತಿ ಯೂಸ್ ಮಾಡಲ್ಲ. ಸೊ ನಾವೇನ್ ಮಾಡ್ತೀವಿ ಅಂತಂದ್ರೆ ಅದಕ್ಕೆ ಮ್ಯಾಜಿಕ್ ಕಾರ್ನರ್, ಎಸ್ ಕಾರ್ನರ್ ಅನ್ನೋದೆಲ್ಲ ಯೂಸ್ ಮಾಡ್ಕೋಬಹುದು. ಸೊ ಈ ತರ ನೀವು ಯೂಸ್ ಮಾಡ್ಕೋಬಹುದು. ಸೊ ಇದ್ರೊಳಗೆ ಇಟ್ಕೊಂಡು ಸ್ಟೋರ್ ಮಾಡ್ಕೊಂಡು ನೀವೇನ್ ಮಾಡ್ಬೋದು, ಜಸ್ಟ್ ಒಳಗೆ ಅಂತ ಹೇಳಿದ್ರೆ ನೀವು ಅದನ್ನ ಆಕ್ಸೆಸ್ ಮಾಡೋ ತರ ಇರುತ್ತೆ. ನಿಮ್ಗೆ ಆ ಕಾರ್ನರ್ ಸ್ಪೇಸ್ ಅನ್ನೋದು ಏನಾಗುತ್ತೆ ಅಂದ್ರೆ ಯೂಸ್ ಆಗುತ್ತೆ ನಿಮಗೆ. ಓಕೆ. ಸೊ ಸಿಂಕ್ಗೆ ಏನ್ ಮಾಡ್ತೀವಿ ಅಂದ್ರೆ ಈ ತರ ಸಿಂಕ್ ಇದು ಬಂದಿರುತ್ತೆ. ನಿಮ್ಗೆ ಏನ್ ಮಾಡ್ತೀವಿ ಅಡ್ಜಸ್ಟಬಲ್ ತರ ಕೊಟ್ಟಿರ್ತೀವಿ, ಬೇಕಂದಾಗ ರಿಮೂವ್ ಮಾಡ್ಕೊಳ್ಳೋ ತರ ಮಾಡ್ಕೋಬಹುದು ನೀವು. ಓಕೆ. ಸೊ ಇವೆಲ್ಲ ಸಿಗುತ್ತೆ ನಿಮಗೆ. ಜಸ್ಟ್ ನಮ್ದ್ರಲ್ಲಿ ಈ ಒಂದು ಕಿಚನ್ ಮತ್ತೆ ವಾರ್ಡ್ರೋಬ್ ಡೆಮೋ ಮಾಡಿದೀವಿ. ಓಕೆ. ಇದು ಮೇಲ್ಗಡೆ ಸೊ ಲಾಫ್ಟ್ ಅಂತ ಬರುತ್ತೆ ನಿಮಗೆ. ಓಕೆ. ಇದು ಬಂದು ಪುಷ್ ಓಪನ್ ಟೈಪ್. ಕಸ್ಟಮರ್ ಪುಷ್ ಓಪನ್ ಅಂತ ಟೈಪ್. ಕಸ್ಟಮರ್ ಏನ್ ಮಾಡ್ತಾರೆ, ನಮಗೆ ಈ ಹ್ಯಾಂಡಲ್ಸ್ ಇರೋದೆಲ್ಲ ಕಾಣಿಸೋದು ಬೇಡ, ಸೊ ಒಳಗಿಂದನೇ ಹಂಗೆ ಆಕ್ಸೆಸ್ ಆಗೋ ತರ ಇರಬೇಕು ಅಂತ ಕೇಳಿದಾಗ ನಾವೇನ್ ಮಾಡ್ತೀವಿ, ಒಳಗೆ ಪುಷ್ ಓಪನ್ ಮೆಕ್ಯಾನಿಸಮ್ ಕೊಟ್ಬಿಟ್ಟು ಈ ತರ ಪುಷ್ ಓಪನ್ ಮಾಡ್ಕೋಬಹುದು. ಸೊ ಜಸ್ಟ್ ಈ ತರ ಜಸ್ಟ್ ಪ್ರೆಸ್ ಮಾಡಿದ್ರೆ ನಮ್ಗೆ ಏನಾಗುತ್ತೆ ಅದೋಗಿ ಮತ್ತೆ ಕ್ಲೋಸ್ ಆಗತ್ತೆ. ಸೊ ಈ ತರ ಪುಷ್ ಓಪನ್ ಟೈಪ್. ಈ ಕಿಚನ್ ಅಲ್ಲೂ ಅಷ್ಟೇ ನಾವು ಪುಷ್ ಓಪನ್ ಕೊಟ್ಟಿರ್ತೀವಿ. ಓಕೆ. ಸೊ ಕಸ್ಟಮರ್ ರಿಕ್ವೈರ್ಮೆಂಟ್ ಇವಾಗ ಬೇಡ, ಪುಷ್ ಓಪನ್ ಬೇಡ ಅಂತಂದ್ರೆ ಹ್ಯಾಂಡಲ್ಸ್ ಹಾಕ್ತೀವಿ, ಇಲ್ಲಿ ಹ್ಯಾಂಡಲ್ಸ್ ಬರುತ್ತೆ. ಸೊ ಹ್ಯಾಂಡಲ್ಸ್ ಹಾಕೊಂತೀವಿ. ಓಕೆ. ಅದು ಬೇಸ್ಡ್ ಆನ್ ಕಸ್ಟಮರ್ ಮೇಲೆ ಡಿಪೆಂಡ್ ಆಗುತ್ತೆ ನಮ್ಗೆ. ಓಕೆ ಫ್ರೆಂಡ್ಸ್, ನಮ್ಮದು ಈಗ ಮನೆಗೆ ಇಂಟೀರಿಯರ್ನ ಮಾಡಿಸ್ಕೊಂಡಿರುವಂಥ ಶ್ರೀಧರ್ ಸರ್ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ಮೊದಲದಾಗಿ ನಮ್ಮ ವೀಕ್ಷಕರಿಗೆ ಎಷ್ಟು ದಿನ ಆಯಿತು ಅಂತ ತಿಳಿಸ್ಕೊಟ್ಬಿಡಿ ನೀವು ಇಂಟೀರಿಯರ್ನ ಮಾಡಿಸ್ಕೊಂಡು? ಇವಾಗ ಒಂದು 5 days ಆಯಿತು ಕಂಪ್ಲೀಟ್ ಆಗಿ. ಓಕೆ. ಇವಾಗ ರೆಡಿ ಮಾಡ್ಕೊಡ್ತೀನಿ 15 days ಅಂತ ಹೇಳಿದ್ರು. ಇವಾಗ ಆಲ್ಮೋಸ್ಟ್ 15 days ಆಗಲಿಲ್ಲ, ಒಂದು 12 days ಒಳಗಡೆ ರೆಡಿ ಆಯಿತು. 10 days ರೆಡಿ ಫಿನಿಶಿಂಗ್ ಎಲ್ಲ ಆಯಿತು. 12 days ಕಂಪ್ಲೀಟೆಡ್ ಎಲ್ಲ. ಓಕೆ. ಮೆಟೀರಿಯಲ್ ಎಲ್ಲ ಕ್ವಾಲಿಟಿ ಮೆಟೀರಿಯಲ್ನ ಹಾಕಿದ್ದಾರೆ, ಎಲ್ಲ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಬೇರೆ ಥರ ಆ ಥರ ಚೆನ್ನಾಗಿಲ್ಲ ಅಂತ ಅಲ್ಲ, ಕ್ವಾಲಿಟಿ ವೈಸಸ್ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಕ್ವಾಲಿಟಿನೂ ತಂದು ಕೊಟ್ಟಿದ್ದಾರೆ. ಯಾಕೆಂದರೆ ಅವರು ಕಸ್ಟಮರ್ನ ಯಾವ ಥರ ಅಟ್ರಾಕ್ಟಿವ್ ಮಾಡಬೇಕು ಆ ಥರ ಎಲ್ಲ ಗುಡ್ ಕ್ವಾಲಿಟಿ ಕೊಟ್ಟಿದ್ದಾರೆ. ಮುಂದೆ ಇನ್ನೊಬ್ರಿಗೂ ನಾವು ಹೇಳೋಂಗೆ ನಾವು ಆ ಥರ ಮಾಡಿಕೊಟ್ಟಿದ್ದಾರೆ. ಓಕೆ. ಆ ಥರ ಯಾವುದೇ ಥರ ಆದಂಥ ಬ್ಯಾಡ್ ಇನ್ಫಾರ್ಮೇಷನ್ ಇಲ್ಲ. ಓಕೆ. ಚೆನ್ನಾಗಿದೆ. ನಿಮ್ಗೆ ಇಷ್ಟ ಆಯ್ತಾ? ಎಲ್ಲ ಚೆನ್ನಾಗಿದೆ. ನೀವೇ ಹೇಳಿದ್ರೆ ಈ ರೀತಿ ಬರಬೇಕು ಅಂತ? ಯಾವ ರೀತಿ? ಇಲ್ಲ, ನಾನು ಹೇಳಿದ್ದೆ ನನಗೆ ಈ ಥರ ಐಡಿಯಾ ಇಲ್ಲ, ನಿಮ್ಗೆ ಏನಿದೆ ಆ ಥರ ಮಾಡಿ ಅಂದರು. ಇವಾಗಲೂ ಕೂಡ ನಾನು ಫಿಟ್ ಮಾಡಿದ್ಮೇಲೆ ನನಗೆ ಗೆಟಪ್ ಕಾಣಿಸ್ತಾ ಇದ್ದು, ನಾನು ಇಷ್ಟು ಟೇಲ್ಸ್ ಮ್ಯಾಚಿಂಗ್ ಬರುತ್ತೆ ಅಂತ ನನಗೆ ಅಂದ್ಕೊಂಡೇ ಇರಲಿಲ್ಲ. ಓಕೆ. ಆ ಥರ ಮ್ಯಾಚಿಂಗ್ ಕೊಟ್ಟಿದ್ದಾರೆ. ಇನ್ನೂ ಚೆನ್ನಾಗಿದೆ. ಬಂದಿರೋ ಗೆಸ್ಟ್ ಕೂಡ ಚೆನ್ನಾಗಿ ಬಂದಿದೆ, ಚೆನ್ನಾಗಿದೆ ಔಟ್ಲುಕ್. ನೀವೇ ಹೇಳಿ ಮಾಡಿಸಿದ್ದ ಅಂತ ಕೇಳಿ ನಾವು ಹೇಳಿದ್ದೇನೂ ಇಲ್ಲ, ಅವ್ರಿಗೆ ಹೇಳ್ದೋ ನಮ್ಗೆ ಯಾವುದು ಚೆನ್ನಾಗಿಲ್ಲ, ನಮ್ಗೆ ಯಾವ ಥರ ನಮ್ಗೆ ಐಡಿಯಾ ಇಲ್ಲ, ನಿಮ್ಗೆ ಏನು ಅನ್ಸುತ್ತೋ ಅದು ಮಾಡಿ ಅಂತ ಹೇಳ್ದೋ ಮಾಡಿಕೊಟ್ರು. ಈಗ ನಿಮ್ಮ ರೀತಿಯೇ ನಮ್ಮ ವೀಕ್ಷಕರು ಯಾರು ಮಾಡಿಸ್ಕೋಬೇಕು ಅಂತ ಅಂದ್ಕೊಂತಿದ್ರೆ ಅಂಥವ್ರು ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಇಲ್ಲ, ಚೆನ್ನಾಗಿದೆ, ಚೆನ್ನಾಗಿ ಮಾಡ್ತಾರೆ. ಆ ಥರ ಯಾವುದೂ ಇಲ್ಲ. ನಾನು ಏಕೆಂದರೆ ಕಸ್ಟಮರ್ ಆಗಿ ಹೇಳ್ತೀನಿ, ಇವತ್ತು ಕೂಡ ಚೆನ್ನಾಗಿದೆ. ಏಕೆಂದರೆ ನಮ್ಮ ಮಾಮೂಲಿ ಕಾರ್ಪೆಂಟ್ರು ಮಾಡೋದಕ್ಕೂ ಇವ್ರು ಮಾಡೋದಕ್ಕೂ ಸಖತ್ ಡಿಫ್ರೆಂಟ್ ಇರುತ್ತೆ. ಓಕೆ. ಯಾಕೆಂದರೆ ಇವರು ಫ್ಯಾಕ್ಟ್ರಿ ಗೋಡೌನಿಂದ ರೆಡಿ ಆಗಿ ಬಂದು ಹಂಗೆ ಫಿಕ್ಸ್ ಮಾಡಿ ರಿಮೂವಬಲ್ ಮಾಡ್ಬೋದು, ಫಿಕ್ಸ್ ಮಾಡ್ಬೋದು. ಬೇಕಾದ್ರೆ ನಮ್ಮ ಬೇರೆ ಕಡೆ ಮನೆ ಚೇಂಜ್ ಮಾಡಿದ್ರೆ ಆ ಕಡೆ ಹೋಗಿ ನಾವು ರಿಮೂವ್ ಮಾಡ್ಕೊಂಡು ಅಲ್ಲಿ ಫಿಕ್ಸ್ ಮಾಡ್ಕೋಬೋದು. ಆ ಥರ ಕ್ವಾಲಿಟಿ ಚೆನ್ನಾಗಿದೆ. ಅದೇ ನೀವು ಇವಾಗ ಕಾರ್ಪೆಂಟ್ರು ಕರ್ಕೊಬಂದು ಈಗ ವಾಲ್ಗೆಲ್ಲ ಡ್ಯಾಮೇಜ್ ಮಾಡ್ಕೊಂಡು ಗೋಡೆ ಓಡಿಸಿ ಎಲ್ಲ ಮಾಡಿಸ್ಬೇಕು ಅಂದರೆ ರಿಸ್ಕ್ ಆಗುತ್ತೆ. ಓಕೆ. ಕಾಸ್ಟ್ ವೈಸ್ ಹೋಲಿಸ್ಕೊಂಡ್ರೆ ಬೇರೆಯವರಿಗೆ ಇವರಿಗೆ ಬೆಸ್ಟ್ ಆ್ಯಂಡ್ ಬೆಸ್ಟ್ ಪ್ರೈಸ್ ಸರ್. ಓಕೆ. ಯಾಕೆಂದರೆ ಅವರು ನಾವು ಯಾವ ಥರ ನಾವು ಬಿಹೇವಿಯರ್ ಮಾಡ್ತೇವೋ ಅವರು ಅದೇ ಥರ
ನಮಗೆ ಅಟ್ರಾಕ್ಟಿವ್ ಆಗಿ ಮಾಡಿಕೊಟ್ಟಿದ್ದಾರೆ, ಚೆನ್ನಾಗೂ ಮಾಡಿಕೊಟ್ಟಿದ್ದಾರೆ. ಬೆಸ್ಟ್ ಆ್ಯಂಡ್ ಬೆಸ್ಟ್ ನಾವು ಬೇರೆ ಕಡೆ ಕೇಳಿಕೊಂಡು ಒಳ್ಳೆ ರೀಸನೇಬಲ್ ಆಗು ಮಾಡಿಕೊಟ್ಟಿದ್ದಾರೆ. ಓಕೆ, ಬೇರೆ ಕಡೆ ಕೇಳಿದ್ರೆ ನೀವು ವಿಚಾರಿಸಿದ್ರಾ? ಬೇರೆ ಕಡೆ ಕೇಳಿದ್ದೀವಿ, ಎಲ್ಲ ಅವ್ರಿಗಿಂತ ಜಾಸ್ತಿನೇ ಹೇಳಿದ್ದಾರೆ, ಇವ್ರು ಕಮ್ಮಿ ಮಾಡಿಕೊಂಡು ನಮ್ಗೆ ಕೊಟ್ಟಿದ್ದಾರೆ. ಬೆಸ್ಟ್. ನನಗೆ ಕ್ವಾಲಿಟಿ ವೈಸಸ್ಸು ಚೆನ್ನಾಗಿದೆ, ಅಂದರೆ ಈ ಥರ ಕ್ವಾಲಿಟಿ ಬರುತ್ತೆ ಅಂತ ನಾನು ಗೊತ್ತಿಲ್ಲ. ಬಟ್ ಡಿಸೈನ್ ಎಲ್ಲ ಕೂಡ ಡಿಸೈನ್ ಎಲ್ಲ ಚೆನ್ನಾಗಿದೆ. ಓಕೆ ಎಲ್ಲ ಪರ್ಫೆಕ್ಟಾಗಿ ಮಾಡಿಕೊಟ್ಟು ಹಂಗೆ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಓಕೆ ಓಕೆ. ಇಂಟೀರಿಯರ್ ನೀವೇನೆಲ್ಲ ಮಾಡ್ಕೊಡ್ತೀರಾ ಸರ್? ಮತ್ತೆ ಸರ್ ಇಂಟೀರಿಯರ್ ನಾವೇನು ಮಾಡ್ತೀವಿ ಅಂತಂದ್ರೆ ಕಿಚನ್ ಏನೇನು ರಿಲೇಟೆಡ್ ಏನಿರುತ್ತೆ ಅವೆಲ್ಲ ಮಾಡ್ಕೊಡ್ತೀವಿ. ಇನ್ಕ್ಲೂಡಿಂಗ್ ಈ ಟೈಲ್ಸ್ ಇನ್ಸ್ಟಾಲೇಷನ್ ಮಾಡೋದೇ ಇರ್ಬೋದು, ಗ್ರಾನೈಟ್ ಇನ್ಸ್ಟಾಲೇಷನ್ ಇರ್ಬೋದು, ಆಮೇಲೆ ರೂಮ್ಗಳಲ್ಲಿ ಈ ಥರ ವಾಲ್ಪೇಪರ್ ವರ್ಕ್ ಇರ್ಬೋದು, ಡ್ರೆಸ್ಸಿಂಗ್ ಯೂನಿಟ್ ಇರ್ಬೋದು, ಲೈಟಿಂಗ್ಸ್ ವರ್ಕ್ ಇರ್ಬೋದು, ಫಾಲ್ ಸೀಲಿಂಗ್ ಇರ್ಬೋದು, ನಿಮಗೆ ಅದಕ್ಕೆ ಫಾಲ್ ಸೀಲಿಂಗ್ ಲೈಟಿಂಗ್ಸ್ ಇರ್ಬೋದು, ಪ್ರತಿಯೊಂದು ಮತ್ತೆ ವುಡನ್ ಫ್ಲೋರಿಂಗ್ ಇರ್ಬೋದು. ಸೊ ಪ್ರತಿಯೊಂದು ನಾವು ಮಾಡ್ತೀವಿ A to Z. ನಿಮಗೆ ಇಂಟೀರಿಯರಲ್ಲಿ ಪ್ರಾಡಕ್ಟ್ಸ್ ಇರ್ಬೋದು, ಹೈಲೈಟರ್ಸ್ ಇರ್ಬೋದು, ರಾಫ್ಟರ್ ವರ್ಕ್ ಇರ್ಬೋದು, ಎಲ್ಲ ರೀತಿ ಮಾಡ್ತೀವಿ ನಾವು. ಓಕೆ, ಈಗ ನಿಮ್ಮದು ಫ್ಯಾಕ್ಟ್ರಿ ತೋರಿಸ್ಬೋದು ಹಾಗಾದರೆ? ತೋರಿಸ್ಬೋದು. ನಾವು ಹೋಗೋಣ ಬನ್ನಿ, ಫ್ಯಾಕ್ಟ್ರಿ ತೋರಿಸ್ಕೊಡ್ತೀನಿ. ಸರ್ ಇದೇ ನಮ್ಮ ಫ್ಯಾಕ್ಟ್ರಿ. ಸೊ ಇದೆಲ್ಲ ನಿಮ್ಗೆ ಏನಾಗ್ತಂದರೆ ಇದೇ ಥರನೇ ಇವೆಲ್ಲ ಫ್ಯಾಕ್ಟ್ರಿ ಎಲ್ಲ ಬರುತ್ತೆ ನಮಗೆ. ಓಕೆ, ಇಲ್ಲಿ ಏನಾಗ್ತಾ ಇದೆ ಈಗ? ಸೊ ಇಲ್ಲಿ ಬಂದ್ಬಿಟ್ಟು ನಾವೇನು ಮಾಡ್ತೀವಿ, ಫಸ್ಟ್ ಪೇಸ್ಟಿಂಗ್ ಪ್ರೊಸೀಜರ್ ಆಗುತ್ತೆ ನಮ್ಮದು. ಲೈಕ್ ಹೆಂಗೆ ಪೇಸ್ಟಿಂಗ್ ಆಗುತ್ತೆ ಅನ್ನೋದು ನೀವು ನೋಡ್ಬೋದು. ಸೊ ಇಲ್ಲೆಲ್ಲ ನಾವೇನು ಮಾಡ್ತೀವಿ, ಗ್ಲೂ ಅನ್ನೋದು ಅಪ್ಲೈ ಮಾಡ್ತೀವಿ. ಸೊ ಗ್ಲೂ ಅನ್ನೋದು ಅಪ್ಲೈ ಮಾಡಿದ್ಮೇಲೆ ನಾವೇನು ಮಾಡ್ತೀವಿ, ಲ್ಯಾಮಿನೇಟ್ ಯೂಸ್ ಮಾಡ್ತೀವಿ. ಮೇಲೆ ಮತ್ತು ಕೆಳಗೆ ಎರಡು ಕಡೆ ಲ್ಯಾಮಿನೇಟ್ ಯೂಸ್ ಮಾಡ್ತೀವಿ. ಸೊ ಅದೊಂದು ಪ್ರೊಸೀಜರ್ ನೋಡ್ಬೋದು. ನಾವೇನು ಮಾಡ್ತೀವಿ, ಈ ಥರ ಪ್ರಾಪರಾಗಿ ಗ್ಲೂ ಅನ್ನೋದು ಅಪ್ಲೈ ಮಾಡ್ತೀವಿ. ಸೊ ಈ ಥರ ಗ್ಲೂ ಅನ್ನೋದು ಒಂದು ಚೂರನ್ನ ಎಲ್ಲಿ ಗ್ಯಾಪ್ ಇರಲ್ಲ ನಿಮಗೆ, ಎಲ್ಲ ಕಡೆನೂ ಗ್ಲೂ ಅನ್ನೋದು ಅಪ್ಲೈ ಮಾಡ್ತೀವಿ. ನೆಕ್ಸ್ಟ್ ಲ್ಯಾಮಿನೇಟ್ ಹಾಕ್ತೀವಿ ನೋಡಿ. ಇದು ಲ್ಯಾಮಿನೇಟಾ? ಹಾಂ, ಇದು ಲ್ಯಾಮಿನೇಟ್. ಓಕೆ, ಲ್ಯಾಮಿನೇಟ್ ನಾವೇನು ಮಾಡ್ತೀವಿ ಅಂದರೆ ಎರಡು ಸೈಡ್ ಪೇಸ್ಟಿಂಗ್ ಅನ್ನೋದು ಮಾಡ್ಕೊತೀವಿ. ಸೊ ಎರಡು ಸೈಡ್ ಪೇಸ್ಟಿಂಗ್ ಅನ್ನೋದು ಆಗುತ್ತೆ. ಓಕೆ. ಸೊ ಏನು ಮಾಡ್ತೀವಿ ಅಂದರೆ ಏರ್ ಹೊಡ್ಕೊತೀವಿ. ಸೊ ಏರ್ ಹೊಡ್ಕೊಂಡಾಗ ಏನಾಗುತ್ತೆ, ನಮಗೆ ಆ ಪ್ಲೈ ಅನ್ನೋದು ಕ್ಲೀನಾಗಿ ಬರುತ್ತೆ ನಮಗೆ. ಸೊ ನಾವೇನು ಮಾಡ್ತೀವಿ, ಏರ್ ಅನ್ನೋದು ಹೊಡ್ಕೊಂಡ ಮೇಲೆ ನಮ್ಗೆ ಏನಾಗುತ್ತೆ, ಗ್ಲೂ ಅನ್ನೋದು ಅಪ್ಲೈ ಮಾಡ್ತೀವಿ. ಇಲ್ಲಾಂದ್ರೆ ಏನಾಗುತ್ತೆ, ಆ ಡಸ್ಟು ಗ್ಲೂ ಎರಡು ಮಿಕ್ಸ್ ಆಗಿಬಿಡುತ್ತೆ. ಓಕೆ. ಸೊ ನಾವು ಈ ಥರ ಇಷ್ಟೇ ನಮ್ಮದು ಮೈನರು. ಇದೇನು ಮಾಡ್ತೀವಿ ಅಂದರೆ ಏರ್ ಹೊಡ್ಕೊಂಡು ಗ್ಲೂ ಹಾಕ್ಕೊಂಡಾಗ ಏನಾಗುತ್ತೆ, ಚೆನ್ನಾಗಿ ಬರುತ್ತೆ ಫಿನಿಶಿಂಗ್ ಆಗಲಿ ಅವೆಲ್ಲ. ಓಕೆ. ಸೊ ನೋಡ್ಬೋದು ನೀವು ಅದೆಲ್ಲ. ಎರಡು ಸೈಡು ಮಾಡ್ತೀರಲ್ವಾ? ಎರಡು ಸೈಡ್ ನಾವೇನು ಮಾಡ್ತೀವಿ ಅಂದರೆ ಈ ಥರ ಪೇಸ್ಟಿಂಗ್ ಅನ್ನೋದು ಮಾಡ್ಕೊತೀವಿ. ನೆಕ್ಸ್ಟ್ ಇದಾದ್ಮೇಲೆ ಏನು ಮಾಡ್ತೀವಿ ಅಂದರೆ ಪ್ರೆಸ್ಸಿಂಗ್ ತೊಗೊತೀವಿ. ಸೊ ಅದು ನಿಮಗೆ ಪ್ರೊಸೀಜರ್ ತೋರಿಸ್ತೀನಿ, ಯಾವ ಥರ ಪ್ರೆಸ್ಸಿಂಗ್ ತೊಗೊತೀವಿ ಅನ್ನೋದು. ಓಕೆ. ಇದು ಪ್ರೆಸ್ಸಿಂಗ್ ಮಷೀನ್? ಇದು ಪ್ರೆಸ್ಸಿಂಗ್ ಮಿಷಿನ್ ನಮ್ಮದು. ಸೊ ನಾವೇನು ಮಾಡ್ತೀವಿ ಅಂತಂದರೆ ಇದನ್ನು ತೊಗೊಂಡು ಅದ್ರ ಕೆಳಗೆ ಪ್ರೆಸ್ಸಿಂಗ್ ಅನ್ನೋದು ಕೊಡ್ತೀವಿ. ಓಕೆ. ಈ ಥರ ಪ್ರೆಸ್ಸಿಂಗ್ ಮಾಡಿ ನಾವೇನು ಮಾಡ್ತೀವಿ ಅಂದರೆ ಮಿನಿಮಮ್ ಒಂದು 2 to 3 days. ಅದು ಡಿಪೆಂಡ್ಸ್ ಆನ್ ವೆದರ್ ಮೇಲೆ ನಮ್ಗೆ ಇದಾಗುತ್ತೆ. ವೆದರ್ ಯಾವ ಥರ ಯೂಸ್ ಮಾಡ್ತೀವಿ. ಇವಾಗ ನೋಡಿ, ಒಂದು ಸಪೋಸ್ ಇವಾಗ ರೈನಿ ಸೀಸನ್ ಅಂದರೆ ಮಿನಿಮಮ್ ಒಂದು 3 days ಅನ್ನೋದು ಬಿಡ್ತೀವಿ. ಲೆಟ್ಸ್ ಇವಾಗ ಬೇಸಿಗೆ ಕಾಲ ಅಂತಂದರೆ ನಾವೇನು ಮಾಡ್ತೀವಿ, ಒಂದು 2 ದಿನ ಮಿನಿಮಮ್ ಪ್ರೆಸ್ಸಿಂಗ್ ಅದು ಮಾಡೇ ಮಾಡ್ತೀವಿ. ಸೊ ಆ ಥರ ಪ್ರೆಸ್ಸಿಂಗ್ ಅನ್ನೋದು ಆಗುತ್ತೆ ನಮ್ಮದು. ನೀವು ಇಲ್ಲಿ ನೋಡ್ಬೋದು, ಇವಾಗ ಪ್ರೆಸ್ಸಿಂಗ್ ಆಗ್ತಾ ಇದೆ. ಈ ರೀತಿ ನಾವೇನು ಮಾಡ್ತೀವಿ ಅಂದರೆ ಪ್ರೆಸ್ಸಿಂಗ್ ಅನ್ನೋದು ಮಾಡ್ಕೊತೀವಿ. ಫುಲ್ ವೆಯ್ಟ್ ಕೊಟ್ಬಿಟ್ಟು ನಾವೇನು ಮಾಡ್ತೀವಿ, ಫುಲ್ ಪ್ರೆಸ್ಸಿಂಗ್ ಅನ್ನೋದು ಮಾಡಿದಾಗ ಏನಾಗುತ್ತೆ, ಪ್ರಾಪರ್ ಪ್ರೆಸ್ಸಿಂಗ್ ಆಗುತ್ತೆ. ಅಲ್ಲಲ್ಲಿ ಬಬಲ್ ಫಾರ್ಮ್ ಆಗೋದು ಅಂಥವೆಲ್ಲ ಏನಾಗಲ್ಲ. ಈ ಥರ ಪ್ರೆಸ್ಸಿಂಗ್ ಮಾಡಿ ನಾವೇನು ಮಾಡ್ತೀವಿ, ಮಿನಿಮಮ್ ಒಂದು 2 to 3 days ಅನ್ನೋದು ನಾವು ಪ್ರೆಸ್ಸಿಂಗ್ ಮಾಡಿದ್ಮೇಲೆ ಬಿಡ್ತೀವಿ ಹಂಗೆ. ಸೊ ಬಿಟ್ಟಾಗ ಏನಾಗುತ್ತೆ, ಪ್ರಾಪರಾಗಿ ಪ್ರೆಸ್ಸಿಂಗ್ ಆಗುತ್ತೆ. ಬಬಲ್ಸ್ ಫಾರ್ಮ್ ಆಗೋದು ಮತ್ತು ಲ್ಯಾಮಿನೇಟ್ ಏರ್ ಆಗೋದು ಅವೆಲ್ಲ ಏನಾಗಲ್ಲ. ಸೊ ಎರಡು ಸೈಡು ಎಟ್ ಎ ಟೈಮ್ ಆಗುತ್ತಲ್ವಾ? ಬ್ಯಾಕ್ ಫ್ರಂಟ್ ಎರಡು ಒಂದೇ? ಬ್ಯಾಕು ಫ್ರಂಟ್ ಎರಡು ಸೈಡ್. ಇವಾಗ ಹೆಂಗೆ ಅಂತಂದರೆ ಇದು ಬಂದ್ಬಿಟ್ಟು BSL ಲ್ಯಾಮಿನೇಟ್ ಅಂತ ಹೇಳ್ತೀವಿ. ಓಕೆ. BSL ಪ್ಲೈ ಅಂತ ಹೇಳ್ತೀವಿ. ಲೈಕ್ ಹೆಂಗೆ ಅಂದರೆ ಇದು ಇನ್ನರ್ ಯೂಸ್ ಮಾಡೋಕ್ಕೆ. ಹೊರಗಡೆ ಆದರೆ ಒಂದು ಕಡೆ ಕಲರ್ ಯೂಸ್ ಮಾಡ್ತೀವಿ, ಒಂದು ಕಡೆ ಲ್ಯಾಮಿನೇಟ್ ಯೂಸ್ ಮಾಡ್ತೀವಿ. ನಾವೆಲ್ಲೂ ಒಳಗೆ ಪೇಂಟ್ ಹೊಡೆಯೋದವೆಲ್ಲ ಏನಿರಲ್ಲ. ನಾವು ಕಾಣಿಸ್ತಿರೋ ಜಾಗದಲ್ಲೂ ಲ್ಯಾಮಿನೇಟ್ ಅನ್ನೋದೇ ಯೂಸ್ ಮಾಡ್ತೀವಿ ನಾವು. ಆ ಥರ ಇರುತ್ತೆ ನಮಗೆ. ಸೊ ನೆಕ್ಸ್ಟ್ ಏನಂತಂದರೆ ಇವಾಗ ಅಲ್ಲಿ ಪ್ರೆಸ್ಸಿಂಗ್ ಅನ್ನೋದು ಆಯಿತು. ಸೊ ಪ್ರೆಸ್ಸಿಂಗ್ ಅನ್ನೋದು ಆದಮೇಲೆ ನಾವೇನು ಮಾಡ್ತೀವಿ, ಕಟಿಂಗಿಗೆ ತೊಗೊತೀವಿ. ಸೊ ಕಟಿಂಗ್ ಪ್ರೊಸೀಜರ್ ಹೆಂಗಿರುತ್ತೆ ಅಂತಂದರೆ ನಾವು ಅಲ್ಲಿ ಪ್ರೆಸ್ಸಿಂಗ್ ಆದಮೇಲೆ ಒಂದು 2 days 3 days ಬಿಟ್ಟ ಮೇಲೆ ಏನು ಮಾಡ್ತೀವಿ, ಇಲ್ಲಿ ಪ್ರೆಸ್ಸಿಂಗ್ ತೊಗೊತೀವಿ. ನಾವು ಕಟ್ ಲಿಸ್ಟ್ ಅಂತ ಮಾಡಿರ್ತೀವಿ. ಲೈಕ್ ಎಷ್ಟು ಕಟ್ ಆಗಬೇಕು, ಅದು ಪ್ಲೈ ಅನ್ನೋದು ಕಟ್ ಆಗಬೇಕು, ಎಷ್ಟು ಬಿಡ್ತಲ್ಲಿ ಕಟ್ ಆಗಬೇಕು, ಎಷ್ಟು ಹೈಟಲ್ಲಿ ಕಟ್ ಆಗಬೇಕು ಅನ್ನೋದು ಕೊಡ್ತೀವಿ. ಸೊ ಅದ್ರ ಬೇಕಾದ್ರೆ ಏನು ಮಾಡ್ತಾರೆ, ನಮಗೆ ಅಲ್ಲಿ ಮೆಜರ್ಮೆಂಟ್ ಇಟ್ಕೊಂಡು ಅದ್ರ ಬೇಕಾದ್ರೆ ಕಟಿಂಗ್ ಅನ್ನೋದು ಮಾಡ್ತಾರೆ. ಕಟಿಂಗ್ ಪ್ರೊಸೀಜರ್ ನೋಡ್ಬೋದು. ಸೊ ಈ ರೀತಿ ಕಟ್ ಆಗುತ್ತೆ. ಈ ರೀತಿ ಕಟ್ ಆದಮೇಲೆ ಸೊ ಪ್ರಾಪರ್ ನಮ್ಗೆ ಯಾವ ಥರ ಬೇಕು ಪ್ರಾಪರ್ ಕಟಿಂಗ್ ಆಗುತ್ತೆ. ನೀವು ಇಲ್ಲೆಲ್ಲ ನೋಡ್ಬೋದು ಬೇಕಾದ್ರೆ. ಸೊ ಇದೇನಾದರೂ ಪ್ರಾಪರ್ ನಮಗೆ ಸ್ವಲ್ಪ ಆ ಕಡೆ ಹೋಗಿರೋದು ಈ ಕಡೆ ಇರೋದಲ್ಲ, ನಮ್ದೆಲ್ಲ ಹೆಂಗೆ ಅಂತಂದರೆ ಪ್ರಾಪರ್ ಮೆಜರ್ಮೆಂಟ್ಸ್ ಇಟ್ಕೊಂಡು ನಾವೇನು ಮಾಡ್ತೀವಿ, ಅದ್ರ ಬೇಕಾದ್ರೆ ಕಟಿಂಗ್ ಮಾಡ್ತೀವಿ. ಓಕೆ. ಸೊ ಇದಾದ್ಮೇಲೆ ನಾವೇನು ಮಾಡ್ತೀವಿ ಅಂತಂದರೆ ನೆಕ್ಸ್ಟು ಅದು ಕಟಿಂಗ್ ಆಗಿದೆ, ನಮಗೇನಾಗುತ್ತೆ, ಇವಾಗ ಇದನ್ನೇ ತೊಗೊಳ್ಳಿ, ಇದ್ರದ್ದು ಏನಾಗಿದೆ, ನಮಗೆ ಥಿಕ್ನೆಸ್ ಕಾಣಿಸ್ತಾ ಇದೆ. ಸೊ ನಮಗೇನಾಗುತ್ತೆ, ಇದು ರಾ ಮೆಟೀರಿಯಲ್ ಏನಿದೆ ಅದು ಕಾಣಿಸ್ತಾ ಇದೆ. ನಾವೇನು ಮಾಡ್ತೀವಿ, ಅದಕ್ಕೆ ಎಡ್ಜ್ ಬೆಂಡಿಂಗ್ ಅಂತ ಹೇಳ್ತೀವಿ. ಸೊ ಅದರಲ್ಲಿ ನಮ್ಗೆ ಏನಾಗುತ್ತೆ, ಎಡ್ಜ್ ಬೆಂಡಿಂಗ್ ಹಾಕಿ ಕವರ್ ಮಾಡ್ತೀವಿ ಮಿಷಿನಲ್ಲಿ.
ಸೊ ಇದೇನಾಗುತ್ತೆ ನಮ್ಗೆ ಇವಾಗ ಕಟ್ಟಿಂಗ್ ಆಗಿದೆ. ಸೊ ಕಟ್ಟಿಂಗ್ ಆದ್ಮೇಲೆ ನಮ್ಗೆ ಏನಾಗ್ತಿದೆ ಈ ತರ ನೋಡಿ ರಾ ಮೆಟೀರಿಯಲ್ ಕಾಣಿಸ್ತಾ ಇದೆ. ನಾವೇನ್ ಮಾಡ್ತೀವಿ ಇದಕ್ಕೆ ಲ್ಯಾಮಿನೇಟ್ ಅನ್ಸಲ್ಲ, ಅಂದ್ರೆ ಇದಕ್ಕೆ ಮ್ಯಾಚಿಂಗ್ ಲ್ಯಾಮಿನೇಟ್ ಅನ್ಸಲ್ಲ, ಎಡ್ಜ್ ಬೆಂಡಿಂಗ್ ಅಂತ ಬರುತ್ತೆ. ಸೊ ಇದಕ್ಕೆ ಮ್ಯಾಚಿಂಗ್ ಎಡ್ಜ್ ಬೆಂಡಿಂಗ್ ಅನ್ನೋದು ಬರುತ್ತೆ. ಸೊ ನಾವೇನ್ ಮಾಡ್ತೀವಿ ಅದಕ್ಕೆ ಎಡ್ಜ್ ಬೆಂಡಿಂಗ್, ಪ್ರಾಪರ್ ಎಡ್ಜ್ ಬೆಂಡಿಂಗ್ ಅನ್ನೋದು ಮಾಡ್ತೀವಿ. ಈ ಶಾರ್ಪ್ನೆಸ್ ಎಲ್ಲ ಏನಿದೆಯಲ್ಲ ಇವೆಲ್ಲ ಅವಾಯ್ಡ್ ಆಗುತ್ತೆ. ನಿಮಗೆ ಅದನ್ನ ತೋರಿಸ್ಕೊಡ್ತೀನಿ. ಈಗ ನೋಡ್ಬೋದು ನೀವು ಇಲ್ಲಿ ಎಡ್ಜ್ ಬೆಂಡಿಂಗ್ ಅನ್ನೋದು ಯೂಸ್ ಮಾಡಿದ್ದೀವಿ. ಇದರಲ್ಲಿ ನಮಗೆ ಏನಾಗುತ್ತೆ ಈ ಥರ ಪ್ರಾಪರ್ ಫಿನಿಶಿಂಗ್ ಬರುತ್ತೆ ನೋಡಿ. ಈ ಥರ ಏನಾಗುತ್ತೆ ನಮ್ಗೆ ಇಲ್ಲಿ ನೋಡ್ಬೋದು, ಇಲ್ಲಿ ಇದು ಏನಾಗುತ್ತೆ ಪ್ರಾಪರ್ ಫಿನಿಶಿಂಗ್ ಅನ್ನೋದು ಬರುತ್ತೆ. ನಿಮಗೆ 4 ಸೈಡ್ ಹಾಕಿ ತೋರಿಸ್ತೀನಿ ನೋಡಿ ಒಂದ್ಸಲ. ಸೊ ನಿಮಗೆ ಏನಾಗುತ್ತೆ ಅಂದರೆ ನಾರ್ಮಲ್ ಆಗಿ ಈ ಥರ ಇರುತ್ತೆ. ಸೊ ಇವಾಗ ಎಡ್ಜ್ ಬೆಂಡ್ ಹಾಕಿದ್ಮೇಲೆ ನೋಡಿ ಯಾವ ಥರ ಫಿನಿಶಿಂಗ್ ಬಂದಿದೆ. ಇವಾಗ ನೋಡಿ ನಮ್ಗೆ ಏನಾಗುತ್ತೆ ಇದು ಇಲ್ಲಿ ಶಾರ್ಪ್ ಎಡ್ಜ್ಗಳು ಬರುತ್ತೆ. ಹೌದು, ಎಡ್ಜ್ ಬೆಂಡಿಂಗ್ ಪ್ರಾಪರಾಗಿ ಎಡ್ಜ್ ಬೆಂಡಿಂಗ್ ಹಾಕೊಂಡಾಗ 4 ಸೈಡು ಸ್ಮೂತ್ ಎಡ್ಜ್ ಬರುತ್ತೆ ನಮಗೆ. ಅದೇ ನಮಗೆ ಕೈ ಕುಯ್ಕೊಳ್ಳೋದು ಅವೆಲ್ಲ ಏನೂ ಬರಲ್ಲ ನಮಗೆ. ಸೊ ಈ ಥರ ಎಲ್ಲ ನಮ್ಗೆ ಏನಾಗುತ್ತೆ ಇದೆಲ್ಲ ನಾವು ಎಡ್ಜ್ ಬೆಂಡಿಂಗ್ ಅನ್ನೋದು ಪ್ರಾಪರಾಗಿ ಯೂಸ್ ಮಾಡಿದಾಗ ಫಿನಿಶಿಂಗಿಗೂ ಬರುತ್ತೆ, ಅದೇ ರೀತಿ ಕಸ್ಟಮರ್ಗೂ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಸಿಗುತ್ತೆ. ಸೊ ಇದಾದ್ಮೇಲೆ ನಾವೇನು ಮಾಡ್ತೀವಿ, ಇದೆಲ್ಲ ಆಯಿತು. ಇವಾಗ ಅಸೆಂಬಲ್ ಹೆಂಗಾಗುತ್ತೆ, ಕಾರ್ಪೆಂಟರ್ ಅಂದರೆ ಡೈರೆಕ್ಟ್ ಸ್ಕ್ರೂಗಳು ಹೊಡ್ಕೊತಾರೆ. ಇವಾಗ ನಮ್ಮದ್ರಲ್ಲಿ ಯಾವ ಥರ ಮಾಡ್ತೀವಿ ಅನ್ನೋದು ನೀವು ತೋರಿಸ್ಕೊಡ್ತೀನಿ ನೋಡಿ. ಸೊ ಇಲ್ಲಿ ಏನು ಮಾಡ್ತೀವಿ ಅಂದರೆ ಡ್ರಿಲ್ಲಿಂಗ್ ಮಾಡ್ಕೊತೀವಿ. ಡ್ರಿಲ್ಲಿಂಗ್ ಯಾವ ಥರ ಅಂದರೆ ಮಿನಿಫಿಕ್ ಸಿಸ್ಟಮಲ್ಲಿ ಬರುತ್ತೆ ನಮ್ಮದು. ಸ್ಕ್ರೂ ಹಾಕ್ಕೊಳ್ಳಲ್ಲ, ಪ್ಯಾನಲ್ಗೆ ನಾವೇನು ಮಾಡ್ತೀವಿ, ಈಗ 2 ಪ್ಯಾನಲ್ ಹಿಂಗೆ ಕುತ್ಕೊಂತೀವಿ ಅಂದರೆ ಸ್ಕ್ರೂ ಹಾಕ್ಕೊಳ್ಳಲ್ಲ. ಮಿನಿಫಿಕ್ಸ್ ಅನ್ನೋದು ಒಳಗಿಂದನೇ ಬರುತ್ತೆ ನಮಗೆ. ಸೊ ಆ ಒಂದು ನಾವು ಗ್ರೂಯಿಂಗ್ ಅನ್ನೋದು ಮಾಡ್ಕೊಳ್ಳೋದೇ ಆಗಲಿ ಎಲ್ಲ ಅದ್ರ ಟೈಪ್ ಏನೇನು ಬೇಕೋ ಅವೆಲ್ಲ ಇಲ್ಲಿ ಮಾಡ್ಕೊತೀವಿ ನಾವು. ಇಲ್ಲೇನಾಗುತ್ತೆ ಪ್ಯಾನಲ್ ಬಂದ್ಬಿಟ್ಟು ಯಾವ ಥರ ಅಂದರೆ ಇಲ್ಲಿ ನಮಗೆ ಡೋವಲ್ಸೇ ಆಗಲಿ ಮಿನಿಫಿಕ್ಸ್ ರಾಡ್ ಅನ್ನೋದು ಬರುತ್ತೆ. ನಾವೇನು ಮಾಡ್ತೀವಿ ಅದನ್ನು ಇನ್ಸರ್ಟ್ ಮಾಡ್ಕೊಂಡು ಆ ಮೆಕ್ಯಾನಿಸಮ್ನ ಹಿಂಗೆ ಕೂರಿಸ್ಕೊಡ್ತೀವಿ. ಸೊ ಅವಾಗ ಏನಾಗುತ್ತೆ ಪ್ರಾಪರಾಗಿ ನಮ್ಗೆ ಹಿಂಗೆ ಕೂತ್ಕೊಂಡು ಅದ್ರ ಪ್ರಕಾರ ನಮಗೆ ಬಾಕ್ಸ್ ಅನ್ನೋದು ಅಸೆಂಬಲ್ ಆಗುತ್ತೆ. ಓಕೆ, ಸೊ ಇಷ್ಟೊತ್ತು ನಾವು ಏನು ಮಾಡಿದ್ವಿ ಅಂತಂದರೆ ಬೇಸಿಕ್ದು ಹೆಂಗೆ ಬರುತ್ತೆ ಅನ್ನೋದು ಯೂಸ್ ಮಾಡಿದ್ದೀವಿ. ಸೊ ಇವಾಗ ಬೇಸಿಕ್ ಆದಮೇಲೆ ಇವಾಗ ಕೆಲವೊಂದು ಕಸ್ಟಮರ್ಸ್ ಇರ್ತಾರೆ, ನಮಗೆ ಪ್ರೀಮಿಯಂ ಕ್ವಾಲಿಟಿದು ಬೇಕು ಅಂತಂದರೆ ನಾವು ಅದರಲ್ಲಿ ಯಾವ್ದು ಬರುತ್ತೆ ಅಂದರೆ ಆಫ್ಟರ್ ಲ್ಯಾಮಿನೇಟ್ ನಮಗೆ ಏನಾದ್ರು ಬರುತ್ತೆ, ಅಕ್ರಲಿಕ್ ಬರೋದೇ ಆಗಲಿ ಅಥವಾ PU ಕೋಟೆಡ್ ಶಟರ್ಸೇ ಬರೋದೇ ಆಗಲಿ ಇಂಥವೆಲ್ಲ ಬರುತ್ತೆ. PU ಕೋಟೆಡಲ್ಲಿ ನಾವು ಮ್ಯಾಟು ಮಾಡ್ತೀವಿ ಮತ್ತು ಗ್ಲಾಸಿ ಅನ್ನೋದು ಮಾಡ್ತೀವಿ. ನೀವು ಮ್ಯಾಟ್ ನೋಡ್ಬೋದು, ಇದು ಬಂದ್ಬಿಟ್ಟು ಶಟರ್ಸ್ ಮಾಡೋ ಡಿಸೈನ್ಸ್ ಇವೆಲ್ಲ ನಮಗೆ. ಸೊ ಇದು ಬಂದು ಮ್ಯಾಟ್ ಫಿನಿಶ್, ಇದು ಪೇಂಟಿಂಗ್ ಆಗಿರೋದು. ಇದು ಲ್ಯಾಮಿನೇಟ್ ಯಾವುದೇ ತಿರೋದು ಲ್ಯಾಮಿನೇಟ್ ಅಲ್ಲ ಇದು. ಸೊ ಪೇಂಟಿಂಗ್ ಆಗಿರೋದು ಇದೆಲ್ಲ ಪ್ರಾಪರ್ ಫಿನಿಶಲ್ಲಿ ನಿಮಗೆ ಪೇಂಟಿಂಗ್ ಅನ್ನೋದಾಗಿದೆ. ಸೊ ಇದು ಬಂದು ಮ್ಯಾಟ್ ಫಿನಿಶು. ಇದು ನೀವು ನೋಡ್ಬೋದು, ಇದು ಗ್ಲಾಸಿ ಫಿನಿಶು. ನಾವು ಇದರಲ್ಲಿ ಯಾವ ಕಲರ್ ಬೇಕಾದರೂ ಮಾಡಿಸ್ಕೋಬೋದು. ನಮಗೆ ಅಂತ ಕೋಟ್ಸ್ ಇರುತ್ತೆ, ಸೊ ಆಲ್ ಕೋಟ್ಸ್ ಅಂತ ಇರುತ್ತೆ, ಅದ್ರಲ್ಲಿ ನಾವು ಇದನ್ನು ಪೇಂಟಿಂಗ್ ಅನ್ನೋದು ಮಾಡಿಸ್ಕೋಬೋದು. ಸೊ ಇದಾದಮೇಲೆ ನಮಗೆ ಬರೋದು ಅಕ್ರಲಿಕ್ ಅನ್ನೋದು ಬರುತ್ತೆ. ಸೊ ಅಕ್ರಲಿಕ್ ಬಂದ್ಬಿಟ್ಟು ನಿಮಗೆ ಈ ಥರ ಫಿನಿಶಲ್ಲಿ ಬರುತ್ತೆ. ಸೇಮ್ ಎಡ್ಜ್ ಬೆಂಡಿಂಗ್ ಅದೇನಿದೆ ಅದರದ್ದೇ ಹಾಕ್ಸ್ತೀವಿ. ಸೊ ಪ್ರಾಪರ್ ಈ ಥರ ನಿಮಗೆ ಅಕ್ರಲಿಕ್ ಫಿನಿಶಲ್ಲಿ ಬರುತ್ತೆ ನಿಮ್ಗೆ ಈ ಥರದ್ದೆಲ್ಲ. ಓಕೆ, ಸೊ ನಾವು ಕಿಚನ್ಗೆ ಹೇಳ್ದಾಗೇ ಸೊ ಕಿಚನ್ಗೆ ಬಂದ್ಬಿಟ್ಟು BWP ಪ್ಲೈ ಅನ್ನೋದು ಯೂಸ್ ಮಾಡ್ತೀವಿ. ಸೊ BWP ಪ್ಲೈ ಮತ್ತು 710 ಗ್ರೇಡ್ ಅನ್ನೋದು ಯೂಸ್ ಮಾಡ್ತೀವಿ. ಸೊ ಆ ಪ್ಲೈ ಇದೆ ನಿಮಗೆ ಇದು ತೋರಿಸ್ತಾ ಇದೀವಿ ನೋಡಿ. ಓಕೆ, ವಾರ್ಡ್ರೋಬ್ಗೆಲ್ಲ ಬಂದ್ಬಿಟ್ಟು ನಾವೇನು ಮಾಡ್ತೀವಿ ಅಂದರೆ MR ಯೂಸ್ ಮಾಡ್ತೀವಿ. MR ಇದೆಲ್ಲ ಕ್ಯಾಲಿಬ್ರೇಟೆಡ್ ಮೆಟೀರಿಯಲ್ ಬರುತ್ತೆ ನಿಮಗೆ. MR ಬಂದ್ಬಿಟ್ಟು 303 ಬರುತ್ತೆ ನಿಮಗೆ. ISO ಕೋಡ್ ಅನ್ನೋದು ಬಂದ್ಬಿಟ್ಟು ನಿಮ್ಗೆ ಏನಾಗುತ್ತೆ 303 ಬರುತ್ತೆ. ಓಕೆ, ಸೊ ಆ MR ಪ್ಲೈ ಅನ್ನೋದು ಬಂದು ಇದು ಇವೆಲ್ಲ ಏನಾಗುತ್ತೆ ಅಂದರೆ ನಿಮಗೆ ಕ್ಯಾಲಿಬ್ರೇಟೆಡ್ ಪ್ಲೈ ಅನ್ನೋದು ಬರುತ್ತೆ. ಸೊ ಇದನ್ನು ಯೂಸ್ ಮಾಡ್ತೀವಿ.